ಹೋದ ವಾರದಲ್ಲಿ ಈ ತಿಂಗಳ ವಾಗ್ದಾನವನ್ನ ನಾವು ಧ್ಯಾನ ಮಾಡಿದ್ದೇವೆ. ಸೊ ಆ ತಿಂಗಳ ವಾಗ್ದಾನ ಕುರಿತಾಗಿ ನನ್ನ ಧರ್ಮಪತ್ನಿ, ನನ್ನ ಪಾಸ್ಟರಮ್ಮ ಅವರು ನನ್ನ ಜೀವಿತದಲ್ಲಿ ನಡೆದಂಥ ಘಟನೆಯನ್ನು ಅವರು ಹೇಳಿದರು, ಅವರ ಜೀವಿತದಲ್ಲಿ ನಡೆದಂಥ ಘಟನೆಯನ್ನು ಹೇಳಿದರು. ಹಲ್ಲೆಲೂಯ. ಸೊ ಪ್ರತಿಯೊಂದು ತಿಂಗಳು ಕರ್ತನು ನಮ್ಮನ್ನು ಸಾಕ್ಷಿಯಾಗಿ ಇಟ್ಟಿದ್ದಾನೆ. ಓದು ತಿಂಗಳಲ್ಲಿ ಕೂಡ ವಾಗ್ದಾನ ಅನೇಕರು ಬಂದು ದೇವರು ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸಿದ್ರು ಅಂತ ಹೇಳಿದರು. ರೈಟ್, ಈ ವಾಗ್ದಾನವು ಸತ್ಯವೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಏನು ವಾಗ್ದಾನ ನಾವು ಧ್ಯಾನ ಮಾಡಿದ್ದೇವೆ? ಕೀರ್ತನೆ 23ನೇ ಅಧ್ಯಾಯ 6ನೇ ವಾಕ್ಯ, ನಿಶ್ಚಯವಾಗಿಯೂ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಹಲ್ಲೆಲೂಯ. ನಿಶ್ಚಯವಾಗಿ, ನಿಶ್ಚಯವಾಗಿ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನನಗೆ ಒಂದು ನಿಶ್ಚಯ ಉಂಟು, ನನಗೆ ಒಂದು ಕನ್ಫರ್ಮೇಷನ್ ಉಂಟು. ಏನು ಗೊತ್ತಾ? ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು ಸತ್ಯ, ಅನುಭವ, ಸತ್ಯ ಸಾಕ್ಷಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದನ್ನೇ ಕರ್ತನು ನಮಗೆ ಹೇಳುವಾಗ, ಏನಕ್ಕಪ್ಪ ಶುಭವು ಕೃಪೆಯು ನನ್ನ ಹಿಂಬಾಲಿಸುತ್ತದೆ ಎಂಬುದಾಗಿ ಕೇಳುವಾಗ, ದೇವರ ಮಕ್ಕಳಿಗೆ ದೇವರ ಚಿತ್ತವೇ ಅದು. ಹಲ್ಲೆಲೂಯ. ದೇವರ ಮಕ್ಕಳ ಮೇಲೆ ದೇವರ ಚಿತ್ತ ಏನೆಂಬುದಾಗಿ ಕೇಳುವಾಗ ನಾವು ನೋಡಿದ್ದೇವೆ. ಅರಣ್ಯಕಾಂಡ 24ನೇ ಅಧ್ಯಾಯ 1ನೇ ವಾಕ್ಯ ಈ ರೀತಿಯಾಗಿ ಹೇಳಿತ್ತು, ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತ. ಅಯ್ಯ, ನೀನು ಯೇಸುವನ ಹಿಂಬಾಲಿಸುವಂಥ ವ್ಯಕ್ತಿಯಾ? ಮಗಳೇ, ನೀನು ಯೇಸುವನ ಹಿಂಬಾಲಿಸುವಂಥ ವ್ಯಕ್ತಿಯಾ? ಹಾಗಾದರೆ ನಿಶ್ಚಯವಾಗಿಯೂ ನಿಶ್ಚಯವಾಗಿಯೂ ನಿನ್ನ ಜೀವಿತದಲ್ಲಿ ಶುಭವಾಗಲೇ ಬೇಕು ಅನ್ನುವುದೇ ದೇವರ ಚಿತ್ತ ಆಗಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಹಲ್ಲೆಲೂಯ. ಇದರಲ್ಲಿ ಒಂದು ಕನ್ಫ್ಯೂಷನ್ ನನಗೆ ಇತ್ತು. ಅಪ್ಪ, ಶುಭವೇ ಒಳ್ಳೆ ಕಾರ್ಯದಾನೆ, ಅದು ಯಾಕೆ ಶುಭವು ಕೃಪೆಯು ಅಂತ ನೀನು ಹೇಳಿದೆ ಅಂತ ಒಂದು ಪ್ರಶ್ನೆ ಕೇಳಿದಾಗ, ನಾವು ಹೋದ ವಾರದಲ್ಲಿ ಧ್ಯಾನ ಮಾಡಿದ್ದೇವೆ. ದೇವರು ನನಗೆ ಹೇಳಿದ್ರು, ಶುಭ ಎಲ್ಲ ಮನುಷ್ಯನ ಜೀವಿತದಲ್ಲಿಯೂ ಆರಂಭವಾಗುತ್ತೆ. ಹೌದಲ್ಲ? ಎಲ್ಲ ಮನುಷ್ಯರ ಜೀವಿತದಲ್ಲಿಯೂ ಮದುವೆ ಆಗುತ್ತೆ, ಎಲ್ಲ ಮನುಷ್ಯರ ಜೀವಿತದಲ್ಲಿಯೂ ಮಗು ಹುಟ್ಟುತ್ತದೆ, ಎಲ್ಲ ಮನುಷ್ಯರ ಜೀವಿತದಲ್ಲಿಯೂ ಏನೋ ಒಂದು ಶುಭ ಕಾರ್ಯಗಳು ಆಗಲೇಬೇಕು, ಹಾಗೆ ಆಗುತ್ತಾ ಇದೆ. ಆದರೆ ಆರಂಭದಲ್ಲಿ, ಶುಭದ ಆರಂಭದಲ್ಲಿ ಇದ್ದಂಥ ಆ ಸಂತೋಷ ಅವರ ಜೀವನದಲ್ಲಿ ಕಂಟಿನ್ಯೂ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ? ಶುಭ ಮದುವೆ ಆಗಿದೆ, ಅವತ್ತು ಭಯಂಕರ ಖುಷಿ, ಸಂತೋಷ. ಆದರೆ ಕೆಲವೊಂದು ತಿಂಗಳು ಹೋಗಿದಾಗ ಅದೇ ಮದುವೆ ಮನೆಯಲ್ಲಿ ಭಯಂಕರ ಗದ್ದಲ, ಗೋಳಾಟಗಳು, ಗೊಂದಲಗಳು, ಗಂಡ ಹೆಂಡತಿ ಕುಟುಂಬವು ಒಡೆದೋಗುವಂಥ ರೀತಿಯಲ್ಲಿ, ಅವರು ಡೈವರ್ಸ್ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಕಾರ್ಯಗಳು ಸಂಭವಿಸುತ್ತದೆ. ಎಕ್ಸಾಂಪಲ್ ಆಗಿ ಆರಂಭಿಸುತ್ತದೆ, ಆದರೆ ಏನಾಗ್ತಾ ಇದೆ? ಮುಂದುವರಿಯುತ್ತಾ ಇಲ್ಲ. ಅದು ಜೀವನ ಪೂರ್ತಿ ಆ ಶುಭವು ನೆಲೆಗೊಳ್ಳುತ್ತಾ ಇಲ್ಲ. ಹಾಗಾದರೆ ಶುಭವು ಜೀವನ ಪೂರ್ತಿ ಒಬ್ಬರ ಜೀವಿತದಲ್ಲಿ ನೆಲೆಗೊಳ್ಳಬೇಕಂದ್ರೆ ಏನಾಗಬೇಕು? ಕೃಪೆ ತುಂಬ ಅವಶ್ಯ. ಹಲ್ಲೆಲೂಯ. ಕೃಪೆ ಏನು ಮಾಡುತ್ತದೆ? ಶುಭವನ್ನ ನಮ್ಮ ಜೀವಿತದಲ್ಲಿ ಜೀವಮಾನವೆಲ್ಲ ಶುಭವು ನಮ್ಮ ಜೀವಿತದಲ್ಲಿ ನೆಲೆಗೊಳ್ಳಬೇಕಂದ್ರೆ ಕೃಪೆ ಇಲ್ಲದೆ ಶುಭವು ನೆಲೆಗೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದಕ್ಕೆ ತಕ್ಕಂತೆ ದಾವೀದನೇ ಹೇಳ್ತಾ ಇದ್ದ, ಯೆಹೋವನು ನನ್ನ ಎಲ್ಲ ಕಾರ್ಯಗಳನ್ನ ಸಿದ್ಧಿಗೆ ತಂದನು. ಒಂದು ಎರಡಲ್ಲ, ಸಂಪೂರ್ಣ ಫಿಲ್ ಎಲ್ಲ ಕಾರ್ಯವನ್ನ ಸಿದ್ಧಿಗೆ ತಂದನು. ಹೇಗೆ ಅಂದ್ರೆ ಆತನ ಕೃಪೆ ಶಾಶ್ವತವಾದದ್ದು. ಆಯ್ತಿ, ಅದನ್ನು ನಾವು ಧ್ಯಾನ ಮಾಡುವಾಗ ಸರಿ, ಮೊಟ್ಟ ಮೊದಲಾಗಿ ದೇವರು ಕೊಡುವಂಥ ಅನೇಕ ಕೃಪೆಗಳಲ್ಲಿ ಮೊದಲನೇ ಕೃಪೆಯನ್ನು ನಾವು ಧ್ಯಾನ ಮಾಡಿದ್ದೇವೆ. ನಮ್ಮ ಜೀವಿತದಲ್ಲಿ ಶುಭವು ನೆಲೆಗೊಳ್ಳಬೇಕಂದ್ರೆ ನಮ್ಮ ಪಾಪವು ಪರಿಹಾರ ಆಗಬೇಕಾಗುವುದು ಅವಶ್ಯ. ಹಲ್ಲೆಲೂಯ.
ಮೊದಲನೇ ಕೃಪೆ ಯಾವುದು? ನಮ್ಮ ಪಾಪದಲ್ಲಿ ಪರಿಹಾರ ಉಂಟಾಗುವಾಗಲೇ ಅದು ಮೊದಲನೇ ಕೃಪೆ ಎಂಬುದಾಗಿ ಧ್ಯಾನ ಮಾಡಿ ಮುಗಿಸಿದ್ದೇವೆ. ಇನ್ನೂ ಕೇಳಬೇಕಂದ್ರೆ ಆಸೆ ಇದ್ರೆ ಯೂಟ್ಯೂಬಲ್ಲಿ ಇದೆ, ಫೇಸ್ಬುಕ್ಕಲ್ಲಿ ಇದೆ, ಹೋಗಿ ಕೇಳ್ಕೊಳ್ರಿ. ಅಲ್ಲೇಲೂಯ. ಇವತ್ತು ಎರಡನೇ ಕೃಪೆಯನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಜೀವನದಲ್ಲಿ ಶುಭವು ನಮ್ಮ ಜೀವಿತದಲ್ಲಿ ನೆಲೆಗೊಳ್ಳುವುದಿಗೆ ನಾವು ಏನು ಮಾಡಬೇಕು? ಯಾವ ಕೃಪೆ ನಮ್ಮ ಜೀವಿತದಲ್ಲಿ ಅವಶ್ಯ ಎಂಬುದಾಗಿ ಇವತ್ತಿನ ಧ್ಯಾನಕ್ಕೆ ಕೀರ್ತನೆ 23ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯವನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸ್ವಲ್ಪ ಓದ್ರಿ. ಕುರುಬನು ಕೊರತೆ ಪಡೆನು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಸಿರು ಗಾವಲುಗಳಲ್ಲಿ ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ವಿಶ್ರಾಂತಿಕರವಾದ ನೀರಿನ ಬಳಿಗೆ ಆತನು ಬರೆ ಮಾಡುತ್ತಾನೆ. ಹಾಗಾದರೆ ಇವತ್ತಿನ ಧ್ಯಾನದ ಕಾರ್ಯ, ಶುಭವು ನಿಮ್ಮ ಜೀವಿತದಲ್ಲಿ ಜೀವಮಾನವೆಲ್ಲ ಇರಬೇಕಾಗೋದಾದರೆ ಕೃಪೆ ನಿಮ್ಮನ್ನು ನಡೆಸಬೇಕು. ಏನು ನಡೆಸಬೇಕು? ಕೃಪೆ ನಿಮ್ಮನ್ನು ನಡೆಸಬೇಕು. ಅಲ್ಲಿ ಯಾವುದು ಕೃಪೆ ಅಂತ ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಕುರುಬನಾಗಿದ್ದು ನನ್ನನ್ನು ನಡೆಸುವಂತ ಕಾರಣ ನನಗೆ ಏನಿಲ್ಲ, ಕೊರತೆ ಇಲ್ಲ. ನಾನು ನಡೆಸುತ್ತಾ ಇಲ್ಲ, ನನ್ನ ಕುಟುಂಬವನ್ನು ನಾನು ನಡೆಸುತ್ತಾ ಇಲ್ಲ. ನನಗೆ ಇರುವಂಥ ಎಲ್ಲ ಕಾರ್ಯಗಳನ್ನು ಒಂದರಲ್ಲಿ ಕೂಡ ನಾನು ನಡೆಸುತ್ತಾ ಇಲ್ಲ. ಎಲ್ಲವನ್ನು ಯಾರು ನಡೆಸ್ತಾ ಇದ್ದಾರೆ? ಯೆಹೋವನು ನಡೆಸುತ್ತಾ ಇದ್ದಾರೆ. ಆದ ಕಾರಣ ನನ್ನ ಜೀವಿತದಲ್ಲಿ ಕೊರತೆ ಇಲ್ಲ. ಸ್ಟೇಟ್ಮೆಂಟು ಸಾಕ್ಷಿ. ಯಪ್ಪ ನೋಡಪ್ಪ, ನನ್ನ ಜೀವನದಲ್ಲಿ ಕೊರತೆ ಇಲ್ಲದೆ ಇರುವುದಕ್ಕೆ ಕಾರಣ ಯಾರು ನನ್ನ ನಡೆಸುತ್ತಾರೆ? ಯೆಹೋವನು ನನ್ನನ್ನು ನಡೆಸುತ್ತಾರೆ. ಹೌದಲ್ಲ? ಸೊ ಯೆಹೋವನು ಯಾರು ಎಂಬುದಾದ ತಿಳುವಳಿಕೆ ಒಂದು ವೇಳೆ ನಮ್ಮಲ್ಲಿ ಇಲ್ಲದೆ ಇರುವುದಾದರೆ ಅನೇಕ ಸಂದರ್ಭದಲ್ಲಿ ನಮಗೆ ಏನಾಗುತ್ತೆ? ಅಪನಂಬಿಕೆ ಆಗುತ್ತೆ. ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಅನೇಕ ಸಂದರ್ಭದಲ್ಲಿ ಇದು ನಡೀತದೋ ಇಲ್ಲೋ, ಇದು ಆಗ್ತದೋ ಇಲ್ಲೋ, ಇದು ನನಗೆ ನಡೆಯಂಗಿಲ್ಲ. ಯಾರ್ಯಾರಿಗೋ ನಡೀತದೆ, ಆದರೆ ನನಗೆ ನಡೆಯುವುದಿಲ್ಲ. ನನ್ನಂಥ ಒಂದು ದರಿದ್ರ ಜಗತ್ತಲ್ಲಿ ಹುಟ್ಟಿರಲೇ ಬಾರದು. ನಾನು ಮಾತ್ರನೇ ಎಲ್ಲರಿಗಿಂತ ಹೆಚ್ಚಾಗಿ ಕಷ್ಟಪಡ್ತೀನಿ. ಅಪ್ಪ, ನನಗೆ ಬರುವಂಥ ಕಷ್ಟ ಜಗತ್ತಲ್ಲಿ ಯಾರಿಗೂ ಇಲ್ಲ, ಯಾರಿಗೂ ಬರಲು ಬಾರದು. ಇವರನ್ನ ಕಷ್ಟಪಡುವುದಕ್ಕೆ ದೇವರು ಹುಟ್ಟಿಸಿದಂಗೆ ಇವರು ಮಾತಾಡ್ತವ್ರೆ. ಇವರ ಜೀವನದಲ್ಲಿ ದೇವರ ಅದ್ಭುತವೇ ಮಾಡಲೇಬಾರ್ದಂತ ದೇವರು ನಿರ್ಣಯ ಮಾಡ್ಕೊಂಡಂಗೆ ಇವರು ಮಾತಾಡ್ತವ್ರೆ. ಕಾರಣ ಏನು ಗೊತ್ತಾ? ನಡೆಸುವಂತ ಯೆಹೋವನು ಯಾರೆಂಬುದಾಗಿ ತಿಳುವಳಿಕೆ ಇಲ್ಲದಂತ ಕಾರಣ. ಹಲ್ಲೆಲೂಯಾ. ಫಸ್ಟ್ ಅವ್ರು ಹೇಳಿಬಿಟ್ರು, ಯೆಹೋವನು ನನಗೆ ಕುರುಬನು. ಹಾಗಾದರೆ ನನ್ನನ್ನು ನಡೆಸುವಂತ ಯೆಹೋವನು ಯಾರು? ಅವರ ಕುರಿತಾದ ಕಾರ್ಯಗಳು ಏನು? ಸ್ವಲ್ಪ ದೊಡ್ಡ ವಿಷಯದಲ್ಲಿ ಒಂದು ಚೂರು ನಾವು ನೋಡಿ ಮುಂದೆ ಹೋಗಲಿಕ್ಕಿದ್ದೇವೆ. ಗಮನಿಸೋಣ. ಅಲ್ಲಿ ಯೆಹೋವನು ಯಾರು ಎಂಬುದಾಗಿ ನೀವು ಕೇಳುವಾಗ ಅಲ್ಲಿ ವಾಕ್ಯ ಹೇಳುತ್ತದೆ. ಆದಿಕಾಂಡ 17ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಗಮನಿಸಿ ನೋಡುವಾಗ ದೇವರು ಅಲ್ಲಿ ಅಬ್ರಹಾಮಕ್ಕೆ ಹೇಳ್ತಾ ಇದ್ದಾರೆ, ಅಬ್ರಹಾಮೇ, ನಿನ್ನ ನಡೆಸುವಂತ ನಿನ್ನ ದೇವರಾಗಿರುವಂತ ನಾನು ಯಾರು ಗೊತ್ತಾ? ನಾನು ಸರ್ವಶಕ್ತನಾದ ದೇವರು. ಯಾರಂತೆ? ನೀವು ನಾನು ಆರಾಧಿಸುವಂತ ದೇವರು ಯಾರಂತೆ? ಸರ್ವಶಕ್ತನಾದ ದೇವರು. ಅವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಅನೇಕ ಸಂದರ್ಭದಲ್ಲಿ ನಾವು ಅನೇಕರಿಗೆ ಹೆದರುತ್ತೇವೆ. ಯಾಕೆ ಗೊತ್ತಾ? ದೇವರ ಕುರಿತಾದ ತಿಳುವಳಿಕೆ ಇಲ್ಲದಂತ ಕಾರಣ. ಯಾಕೆ ಹೆದರ್ತೇವೆ? ಜೊತೆ ಇರುವವರು ನಿನ್ನನ್ನು ಹೊಡೆಯಕ್ಕೆ ಬರುವಂತ ವೈರಿಕಿಂದ ನಿನ್ನ ಬಾಡಿ ಗಾರ್ಡ್ ಭಯಂಕರ ಬಲಿಷ್ಠನಾಗಿದ್ರೆ ಎದುರ್ತೀರಾ? ನಿಮ್ಮನ್ನ ಯಾರೋ ಬಡಿಯಕ್ಕೆ ಬರ್ತಿರ್ರಿ,
ಆದರೆ ನಿಮಗೆ ಬಲ ಇಲ್ಲ, ಆದರೆ ನಿಮ್ಮ ಬಾಡಿ ಗಾರ್ಡ್ ಮಿಷಿನ್ ಗನ್ ಇಟ್ಕೊಂಡು ನಿಂದಾನ. ಅದು ಭಯಂಕರ ಭುಜಬಲ ಉಳ್ಳವನು. ಅವನ ಭುಜಬಲ ನಿಮ್ಮ ವೈರಿಗೆ ಇಲ್ಲ, ಅವನು ನಿಮ್ಮ ಸಪೋರ್ಟ್ಗೆ ಇರುವಾಗ ಎದುರ್ತಿರ್ರಿ. ಮತ್ತೆ ಯಾಕೆ ಎದುರ್ತೇವೆ? ಯಾಕೆ ಎದುರ್ತೇವೆ ಅಂದ್ರೆ ಪಕ್ಕ ದೇವರು ಯಾರು ಎಂಬುದಾದ ಅರಿವು, ತಿಳುವಳಿಕೆ, ಬುದ್ಧಿ ನಮ್ಮ ಜೀವಿತದಲ್ಲಿ ಬೆಳೆಯದೇ ಇದ್ದಂಥ ಕಾರಣ ಸರ್ವಶಕ್ತನಾದ ದೇವರು ಅನ್ನುವಂಥ ಆಲೋಚನೆ ನಮಗಿದ್ರೆ ನಾವು ಏನು ಮಾಡಂಗಿಲ್ಲ, ಭಯಪಡಂಗಿಲ್ಲ. ಅಲ್ಲಿ ಅಬ್ರಗಾಮನು ಭಯಪಡ್ತಾನೆ. ಅಬ್ರಗಾಮನಿಗೆ ದೇವರಲ್ಲಿ ಹೇಳ್ತಾರೆ ನೋಡ್ರಿ, ಆದಿಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಅಬ್ರಗಾಮ ನೀ ಭಯಪಡಬೇಡ, ನಾನೇ ನಿನಗೆ ಗುರಾಣಿ. ಯಾರಾಗಿದ್ದೀನಿ? ನಾನೇ ನಿನಗೆ ಗುರಾಣಿಯಾಗಿ. ಗುರಾಣಿ ಅಂದ್ರೆ ಏನು? ಸೈತಾನ ನಿನಗೆ ವಿರುದ್ಧವಾಗಿ ಬಿಡುವಂತ ಅಗ್ನಿ ಬಾಣಗಳನ್ನ ಆರಿಸಿ ಬಿಡುವಂತ ಗುರಾಣಿ. ಯಾರು? ನಮ್ಮನ್ನ ನಡೆಸುವಂತ ದೇವರು. ಒಂದು ನಿನ್ನ ಮುಟ್ಟಕ್ಕಾಗಲ್ಲ, ಒಂದು ನಿನ್ನ ಸೋಲಿಸಲಿಗೆ ಆಗಲ್ಲ. ಸೈತಾನ ಬುದ್ಧಿ ಏನ್ ಗೊತ್ತಾ? ಸುಳ್ಳನ್ನ ಕರೆ ಅಂತ ನೀನು ನಂಬಬೇಕಂತ ಹೇಳ್ತಾನೆ. ಸುಳ್ಳನ್ನ ಕರೆ ಅಂತ ನೀನು ನಂಬಬೇಕಂತ ಹೇಳ್ತಾನೆ. ಅದಕ್ಕೋಸ್ಕರ ನಿನ್ನನ್ನು ಎದುರಿಸ್ತಾನೆ. ದೇವರು ಹೇಳ್ತರು, ಅವನ ಸುಳ್ಳಿಗೆ ನೀನು ಹೆದರಬೇಡ, ಪುನಃ ಅವನನ್ನ ಏನ್ ಮಾಡು, ಏ ಸುಳ್ಳುಗಾರ, ಇದು ನನ್ನ ಜೀವಿತದಲ್ಲಿ ನಡೆಯುವುದಿಲ್ಲ ಅಂತ ಎದುರಿಸು. ಅವನು ಓಡಿ ಹೋಗ್ಬಿಡ್ತಾವನೆ. ಅಲ್ಲೇಲೂಯ. ಸೈತಾನ ಏನ್ ಮಾಡ್ತಾನೆ? ನಿನ್ನ ವಾಗ್ದಾನ ನಿನ್ನ ಜೀವಿತದಲ್ಲಿ ನಡೆಯುವುದಿಲ್ಲ. ಶುಭವು ಕೃಪೆಯು ಪಾಸ್ಟರ್ ಯಾರಿಗೋ ಹೇಳ್ತಾರೆ, ಅಕ್ಕ ಕೇಳ್ತಾರೆ, ಆ ಅಣ್ಣನ ಕೇಳ್ತಾರೆ, ನಿನಗಿಲ್ಲ ಅಂತ ನಿಮ್ಮ ಕಿವಿಯಾಗ ಇವತ್ತು ಈಗಲೂ ಮಾತಾಡ್ತಾನೆ. ನಿನಗಿಲ್ಲ, ನಂಬಿಬಿಡ್ತಿ ಅಮ್ಮ ಮಾರಿ, ನಂಬಬೇಡ. ಶುಭವು ಕೃಪೆಯು ಯಾರಿಗಿಲ್ಲ, ನಿನಗಿಲ್ಲ ಅಂತ. ಅದು ಯಾರಿಗೋ, ಅದು ಸಂದೇಶ ನನಗೆ. ಅರೇಲೂಯ. ಅದು ಸುನೀಲ್ ಸೇಮ್ ನನಗೆ ಯಾರೆಲ್ಲ ದೊಡ್ಡ ದೊಡ್ಡ ಸ್ವಲ್ಪ ಬಾಡಿ ಚೆನ್ನಾಗಿರೋರು ಅವ್ರಿಗೆಲ್ಲ ಶುಭ ಕೃಪೆಯು ಅವ್ರಿಗೆ ಜಾಸ್ತಿ ಆಗಿದೆ, ನಮಗಿಲ್ಲ. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಹಂಗಿಲ್ರಿ. ದೇವರು ಹೇಳ್ತಾರೆ, ಭಯ ಪಡಬೇಡ, ಹೆದರಬೇಡ, ನಾನು ನಿನಗೆ ಗುರಾಣಿ ಮಾತ್ರ ಅಲ್ಲ, ಅಲ್ಲಿ ಹೇಳ್ತಾ ಇದ್ದಾನೆ ಅತ್ಯಧಿಕವಾದ ಬಹುಮಾನ ನಾನೇ. ನಮ್ಮ ಜೀವನದಲ್ಲಿ ಯಾವನಾದ್ರೂ ಒಬ್ಬನು ಒಣಗಿ ಹೋಗಿದಂತ ಮಾಳೆಯನ್ನು ಹಾಕಿ ನಮಗೆ ಬಹುಮಾನ ಕೊಟ್ಬಿಟ್ರ ಖುಷಿ. ದೇವರಂತಾರ, ಈ ಲೋಕ ಕೊಡುವಂತ ಎಲ್ಲ ಬಹುಮಾನಕ್ಕಿಂತ ನಾನು ನಿನಗೆ ಅತ್ಯಧಿಕವಾದ ಬಹುಮಾನ. ಅಲ್ಲೇಲೂಯ. ನಾನು ನಿನ್ನ ಸಂಗಡ ಇರುವಾಗ ನಿನಗೆ ಬಹುಮಾನ ಕಡಿಮೆ ಆಗಲ್ಲ. ನಾನು ನಿನ್ನ ಸಂಗಡ ಇರುವಾಗ ನಿನಗೆ ಮರ್ಯಾದೆಗಳು ಕಡಿಮೆ ಆಗಲ್ಲ. ನಾನು ನಿನ್ನನ್ನು ನಡೆಸುವಾಗ ಎಂಥ ಕಾಲದಲ್ಲಿ ಯಾವ ಯಾವ ಸಮಯದಲ್ಲಿ ಎಂಥ ಅದ್ಭುತಗಳು ನಿನ್ನನ್ನು ಗೌರವಿಸಬೇಕೋ ಅದು ಎಲ್ಲವೂ ನಿನ್ನನ್ನು ಗೌರವಿಸುವಂತೆ ಮಾಡುವುದಿಗೆ ನಾನು ಅತ್ಯಧಿಕವಾದ ಬಹುಮಾನವಾಗಿ ನಿನ್ನ ಸಂಗಡ ಇದ್ದೇನೆ. ಅಲ್ಲೇಲೂಯ, ಅಲ್ಲೇಲೂಯ. ಸೊ ಇನ್ನು ನೀವು ಕರ್ತನ ಕುರಿತಾಗಿ ಕೇಳುವಾಗ ಯೆಹೆಜ್ಕೇಲ ಅರಸನು, ಹಿಜ್ಕೀಯ ಅರಸನು ಹೇಳ್ತಾನೆ, 2 ಅರಸರ ಪುಸ್ತಕ 19ನೇ ಅಧ್ಯಾಯ 15ನೇ ವಾಕ್ಯವನ್ನು ಗಮನಿಸೋಣ. ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ. ನಮ್ಮ ದೇವರು ಯಾರು? ನಮ್ಮ ದೇವರು ಯಾರ್ರಿ? ಕೆರೂಬಿಗಳ ಮೇಲೆ. ಕೆರೂಬಿರು ಎಲ್ಲಿದ್ದಾರೆ? ಕೆರೂಬಿರ ಫೋಟೋದಲ್ಲಿ, ಕೆರೂಬಿರ ಮೂರ್ತಿಯಲ್ಲಿ ಕೆರೂಬಿರು ಎಲ್ಲಿದ್ದಾರೆ? ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ಚರಣಾಡೋಣ. ಸಿಂಹಾಸನದಲ್ಲಿ ಕುಳಿತಿರುವ ಸಿಂಹಾಸನದಲ್ಲಿ ಕುಳಿತಿರುವ ಪರಿಶುದ್ಧನೇ, ಪರಿಶುದ್ಧ ಸಿಂಹಾಸನದಲ್ಲಿ. ಗೊತ್ತಿರುವವರು ಸೇರಿ ಹಾಡೋಣವ. ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ.
ರಾಜ ಆರಾಧನೆ ನಿಮಗೆ. ಕೆರೂಬಿಯರು ಸೇರಾಬಿಯರು ಸ್ತುತಿಸುವ ನಮ್ಮ ಪರಿಶುದ್ಧ ಗ್ಲೋರಿ ರಾಘವಶಿಗದಲ ರಾಗದಲ ಸ್ತುತಿಸುವ ನಮ್ಮ ಪರಿಶುದ್ಧರೇ. ಆರಾಧನೆ ರಾಘವಶಗದಲ ರಾಗದಲ ರಿಗವಶಂದ ರಾಗದಲವೇ ಸೇನೆಗಳು ಕೋಟಿ 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 ಎನಿಸಲಿಗೆ ಆಗದಂತ ದೂತ ಸೇನೆಗಳು ಆರಾಧಿಸುವಂತ ದೇವರು ನನ್ನನ್ನ ನಡೆಸುತ್ತಾ ಇದ್ದಾರೆ. ಅಲ್ಲೇಲೂಯ. ಯಾರನ್ನ ನಡೆಸ್ತಾ ಇದ್ದಾರೆ? ನನ್ನನ್ನ ನಡೆಸ್ತಾ ಇದ್ದಾರೆ. ಅವನಂತಾನ, ಅಪ್ಪ ನೀನು ಕೆರೂಬಿಯರ ಮಧ್ಯದಲ್ಲಿ ಸಿಂಹಾಸನ ರೂಢನಾಗಿ ಇರುವಂತ ದೇವರು. ಆಮೇಲೆ ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂ ರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಯೆಹೋವನೇ, ಎಲ್ಲಾ ಭೂ ರಾಜ್ಯರನ್ನ ನಿನ್ನನ್ನ ನಂಬಿದ್ರು ಸರಿ, ನಂಬದಿದ್ರು ಸರಿ, ಎಲ್ಲಾ ಭೂ ರಾಜ್ಯರನ್ನ ಆಳುವಂತ ಭುಜಬಲ ಉಳ್ಳದಂತ ದೇವರು ನೀನೇ. ಹಲ್ಲೆಲೂಯಾ. ನಮಗೆ ಇಷ್ಟವಾದ ವ್ಯಕ್ತಿ ನಮ್ಮ ದೇಶವನ್ನ ಆಡಳಿತ ಮಾಡಿದ್ರು ನಡೀತದೆ. ನಮಗೆ ಇಷ್ಟ ಇಲ್ಲದಂತ ವ್ಯಕ್ತಿ ದೇಶವನ್ನ ಆಳಿದರೂ ನಡೀತದೆ. ಆದರೆ ಅವರಿಗೆಲ್ಲ ಅರಸನು ನೀನು, ನಾನು ಆರಾಧಿಸುವಂತ ಸರ್ವಶಕ್ತನಾದ ಯೇಸು. ಇವತ್ತು ಅಧಿಕಾರಕ್ಕೆ ಭಯ, ಅಧಿಕಾರ ಮೇಲೆ ಅಧಿಕಾರ ಉಳ್ಳದಂತ ದೇವರು ನಮ್ಮ ಸಂಗಡ ಇದ್ದಾರೆ. ಅವರಿಗೆ ಕುರಿತಾದ ಜ್ಞಾನ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವನು ನೀನೇ. ಇಲ್ಲಿ ಗಮನಿಸ್ರಿ, ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ಯಾರು? ನಾನು ಆರಾಧಿಸುವಂತ ಯೇಸು ಒಬ್ಬನೇ. ಹಲ್ಲೆಲೂಯಾ. ಪರಲೋಕಕ್ಕೆ ಭೂಲೋಕಕ್ಕೆ ದೇವರು ಎಷ್ಟು ದೇವರು? ಒಬ್ಬರೇ ದೇವರು. ದೇವರು ಹೇಳ್ತಾ ಇದ್ದಾರೆ, ದೇವರೇ ಏನ್ ದೇವರೇ, ಒಬ್ಬರೇ ದೇವರು ಅಂತ ಹೇಳ್ಬಿಟ್ರೆ ಇವರೆಲ್ಲ ಜಗಳಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಅವರು ಎಲ್ಲ ಮನುಷ್ಯನ ಕಲ್ಪನೆಯಿಂದ ಮನುಷ್ಯನು ಸೃಷ್ಟಿ ಮಾಡಿದಂತ ಯಾವುದಂತ ಗೊಂಬೆಗಳಾಗಿದೆ. ಆದರೆ ನಾನು ಯಾರು? ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಾನು ಒಬ್ಬನೇ. ಪರಲೋಕಕ್ಕೆ ನಾನೇ ದೇವರು, ಭೂಲೋಕಕ್ಕೆ ನಾನೇ ದೇವರು. ದೇವರು ನಿನ್ನ ಸಂಗಡ ಇದ್ದೀನಿ ಎಂಬುದಾಗಿ ಕರ್ತನು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಆತನ ಕುರಿತಾದ ವಿವರಣೆ ನಮಗೆ ಗೊತ್ತಾಗತ್ತೆ. ಅದು ಮಾತ್ರ ಅಲ್ಲ, ನಮ್ಮ ದೇವರು ಧರ್ಮೋಪದೇಶ ಕಾಂಡ 1:31 ಓದಮ್ಮ. ಧರ್ಮೋಪದೇಶ ಕಾಂಡ 1:31 ಬೇಗ ಓದ್ಬಿಡು. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯ. ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯಂತರವು ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು. ಸ್ವಾಮಿಲಿ ಕೇಳ್ರಿ, ನೀವು ಇವತ್ತಿನ ತನಕ ನಿಮ್ಮ ಜೀವನದ ಪ್ರಯಾಣದಲ್ಲಿ ಈ ಸಮಯ ತನಕ ನಿಮ್ಮನ್ನ ಮಗನನ್ನು ತಂದೆ ಹೇಗೋ, ಮಗನನ್ನ ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಹೊತ್ತನಲ್ಲವೇ ಎಂದು ನಿಮಗೆ ಹೇಳಿದನು. ಹೊತ್ತನು ಅಂತ ನಮ್ಮನ್ನ ಹೊತ್ತುಕೊಂಡು ಬಂದವರು ಯಾರು? ತಂದೆ ಮಕ್ಕಳನ್ನ ಒಂದು 5 ವಯಸ್ಸು ತನಕ ಹೊತ್ತುಕೊಳ್ಳಕ್ಕಾಗತ್ತಾ? ನನ್ನ ಮಗ ಬಂದಾನ ಅವತ್ತು, ಅಪ್ಪ ಸಣ್ಣ ವಯಸ್ಸಲ್ಲಿ ನನ್ನನ್ನು ಹೊತ್ಕೊಂಡಿರಲ್ಲ, ಈಗ ಹೊತ್ತುಕೊಳ್ಳ ಅಂತಾನೆ. ಅಡಪ್ಪ ಅಪ್ಪಿ, ನನಗಿಂದ 1 ಫುಟ್ ಎತ್ತರವಾಗಿದೆಯಪ್ಪ, ನಿನ್ನನ್ನು ಎಲ್ಲಿಂದ ಹೊತ್ಕೊಳ್ಳಲಿ? ಹಲ್ಲೆಲೂಯಾ. ಆದರೆ ನಮ್ಮ ಸಂಗಡ ಇರುವಂತ, ನಮ್ಮ ನಡೆಸುವಂತ ನಮ್ಮ ದೇವರು ಏನು ಗೊತ್ತಾ? 5 ವಯಸ್ಸಲ್ಲಿ ಹೊತ್ತುಕೊಳ್ಳುತ್ತಾನೆ, 15 ವಯಸ್ಸಲ್ಲಿ ಹೊತ್ತುಕೊಳ್ಳುತ್ತಾನೆ, 25 ವಯಸ್ಸಲ್ಲಿ ಹೊತ್ತುಕೊಳ್ಳುತ್ತಾನೆ, 75 ವಯಸ್ಸಲ್ಲಿ ಹೊತ್ತುಕೊಳ್ಳುತ್ತಾನೆ, 105 ವಯಸ್ಸಾದನ್ನು ಹೊತ್ತುಕೊಳ್ಳುತ್ತಾನೆ. ಹಲ್ಲೆಲೂಯಾ.
ಈ ಲೋಕದಲ್ಲಿ ಇರುವಂಥ ತಂದೆಗೂ ನಾವು ಆರಾಧಿಸುವಂಥ ತಂದೆಗೆ ವ್ಯತ್ಯಾಸ ಏನು ಗೊತ್ತಾ? ನೀನು ವಯಸ್ಸು ಎಷ್ಟಾಗಲಿ ನಿನ್ನನ್ನು ಹೊತ್ತುಕೊಂಡು ನಡೆಯುವಂಥ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲಿ ಗಮನಿಸೋಣ, ದೇವರ ಬಗ್ಗೆ 2 ಕಾರ್ಯಗಳನ್ನು ಬೈಬಲ್ ಸ್ಕಾಲರ್ಸ್ ಹೇಳುವಂಥ ವಿಷಯವನ್ನ ಸ್ವಲ್ಪ ನಾವು ನೋಡಿ ಮುಂದೆ ಹೋಗ್ಬಿಡೋಣ. ನಮ್ಮ ದೇವರ ಬಗ್ಗೆ ಅವ್ರು ಹೇಳ್ತಾರೆ ಸೆಲ್ಫ್ ಸಫಿಸಿಯಂಟ್ ಗಾಡ್ ಅಂತ. ಏನು ಗಾಡ್ ಅಂದೆ? ಸೆಲ್ಫ್ ಸಫಿಸಿಯಂಟ್ ಗಾಡ್. ಅದಕ್ಕೆ ಅರ್ಥ ಏನು ಅಂದರೆ, ಅವರ ಅಗತ್ಯಕ್ಕೋಸ್ಕರ ಅವರು ಯಾರ ಬಳಿಯಲ್ಲಿ ಹೋಗಿ ಕೇಳಬೇಕಾದ ಅವಶ್ಯ ಇಲ್ಲ. ನಮಗೆ ಗೊತ್ತಿಲ್ಲ, ನಾವು ಹೇಳ್ತೀವಿ ಏಸಪ್ಪ ನೋಡಿ ಆ ಅಂಕಲ್ ಹತ್ರ ಹೋಗಿ ಈ ವಿಷಯಕ್ಕಾಗಿ ನನಗಾಗಿ ಮಾತಾಡಪ್ಪ. ಅವರು ಮನಸ್ಸಿಟ್ರೆ, ಅವರು ಮನಸ್ಸು ಮಾಡಿದ್ರೆ ಇದು ನಡೆದು ಬಿಡ್ತದೆ. ಏಸಪ್ಪ ಆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಇದನ್ನು ಮಾಡಪ್ಪ, ಅವರು ಮನಸ್ಸಿಟ್ರೆ ಇದು ನಡೆದು ಬಿಡ್ತದೆ. ಏಸಪ್ಪ ಆ ಹುಡುಗಿ ಹೃದಯದಲ್ಲಿ ಹೋಗಿ ನನಗೋಸ್ಕರ ಮಾತಾಡಪ್ಪ. ಏಸಪ್ಪ ಆ ಹುಡುಗ ಮನಸ್ಸಲ್ಲಿ ಹೋಗಿ ನನಗೋಸ್ಕರ ಏಸಪ್ಪ ಯಾರಂದ ಗೊತ್ತಿಲ್ಲ, ಏಸಪ್ಪ ಯಾರಂದ ಗೊತ್ತಿಲ್ಲ. ಅವರಿಗೆ ಯಾರ ಬಳಿಯಲ್ಲಿ ಆದರೂ ಹೋಗಿ ನಿನಗೆ ಭಿಕ್ಷೆ ಬೇಡಿ ಸಹಾಯ ಮಾಡಬೇಕಾದ ಅವಶ್ಯ ಅವರಿಗಿಲ್ಲ. ಪ್ರಾರ್ಥನೆ ಮಾಡುವಾಗ ಬುದ್ಧಿಯುಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು. ನಾನು ಆರಾಧಿಸುವಂತ ದೇವರು ಸೆಲ್ಫ್ ಸಫಿಷಿಯಂಟ್ ಗಾಡ್. ನನಗೆ ಕೊಡಬೇಕಾಗಿರುವಂತ ಎಂಥ ಕಾರ್ಯವನ್ನು ಕೂಡ ಅವರು ಕೊಡುವುದಕ್ಕೆ ಸರ್ವಶಕ್ತನಾದ ದೇವರು. ಯಾವನ ಹತ್ರನೂ ಹೋಗಿ ಭಿಕ್ಷೆ ಬೇಡಿ ನನಗೆ ಕೊಡಬೇಕಾದ ಅವಶ್ಯ ಇಲ್ಲ. ಮೊದಲು ಅರ್ಥ ಮಾಡಿಕೊಳ್ಬೇಕು, ನಾವು ದೇವರಿಗಿಂತ ಮನುಷ್ಯರನ್ನ ದೊಡ್ಡ ವ್ಯಕ್ತಿ ಅಂತ ಆಲೋಚನೆ ಮಾಡಿಕೊಳ್ತೇವೆ. ದೇವರ ಅನೇಕ ಸತಿ ನಮ್ಮ ಪ್ರಾರ್ಥನೆ ಫೇಲಿಯರ್ ಆಗುವುದಕ್ಕೆ ಕಾರಣ ದೇವರು ಯಾರೆಂಬುದಾದ ತಿಳುವಳಿಕೆ ಇಲ್ಲದೆ ಇದ್ದಿದೆಯೇ. ಯಾರ ಹತ್ರನೂ ಹೋಗಿ ನಿನಗೆ ತಗೊಂಡು ಕೊಡಬೇಕಾದ ಅವಶ್ಯ ಅವರಿಗೆ ಇಲ್ಲ. ಅವರಿಗೆ ಆಕಾಶ ಸಿಂಹಾಸನ, ಭೂಮಿ ಅವರ ಪಾದಪೀಠ, ಅವರಿಗೆ ಸರ್ವವು ಆತನಲ್ಲಿ ಇದೆ. ಆತನು ಏನು ಬೇಕಾದ್ರೂ ನನಗೆ ಕೊಡುವುದಕ್ಕೆ ಆತನು ಶಕ್ತಿಯುಳ್ಳ ದೇವರು. ಆತನು ಹೋಗಿ ಇನ್ನೊಬ್ಬರ ಬಳಿಯಲ್ಲಿ ಹೋಗಿ ಈಸ್ಕೊಂಡು ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಬಿಟ್ಬಿಡಿ. ದೇವರನ್ನ ಮಾಮ ಕೆಲಸ ಮಾಡುವುದಕ್ಕೆ ಇಟ್ಕೊಳ್ಳಬೇಡ. ದೇವರು ಯಾರೆಂಬುದಾಗಿ ನಾವು ಏನು ಮಾಡಬೇಕು? ತಿಳ್ಕೋಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇನ್ನೊಂದು ಕಾರ್ಯ ಹೇಳ್ತದೆ, ಆತನು ಟೈಮ್ಲೆಸ್ ಗಾಡ್. ಯಾವ ಗಾಡ್ ಅಂತೆ? ಟೈಮ್ಲೆಸ್ ಗಾಡ್. ನಿನ್ನೆ ಇವತ್ತು ನಾಳೆ ಎಂದಿಗೂ ಬದಲಾಗದಂಥ ದೇವರು. ಹಂಗಂದ್ರೆ ಏನಂದ್ರೆ, ಯಾವ ಕಾಲವೂ ಆತನ ಕಾರ್ಯವನ್ನ ತಡೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೋಬೇಕು. ಯಾವ ಕಾಲವು ನಾವು ಹೇಳ್ತೇವೆ ಈ ಕಾಲದಲ್ಲಿ ಇದು ನಡೆಯುವುದಿಲ್ರಿ, ಅದರ ಸತ್ಯವಾದ ಹೇಳುತ್ತದೆ, ಮಳೆ ಕಾಲದಲ್ಲಿ ಮಳೆಯನ್ನು ನಿಲ್ಲಿಸುವುದಕ್ಕೆ ನನಗೆ ದೇವರು ಶಕ್ತಿ ಕೊಟ್ಟಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಿಸಿಲು ಕಾಲದಲ್ಲಿ ಮಳೆ ಬಾ ಅಂದ್ರೆ ಮಳೆ ಬರುತ್ತದೆ. ದೇವರು ಯಾವ ಕಾಲಗಳು ಸಹ ದೇವರ ಕಾರ್ಯಗಳನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ. ಆತನು ಟೈಮ್ಲೆಸ್ ಗಾಡ್ ಅಂದ್ರೆ ಎಂಥ ಸಂದರ್ಭದಲ್ಲಿಯೂ, ಎಂಥ ಕಾಲದಲ್ಲಿಯೂ, ಎಂಥ ಪರಿಸ್ಥಿತಿಯಲ್ಲಿಯೂ ಆತನು ತನ್ನ ಕಾರ್ಯಗಳನ್ನು ಸಾಧಿಸುವುದಕ್ಕೆ ಆತನು ಶಕ್ತನು. ಈಗ ಈಸಾಕ ಹೇಳ್ತಾ ಇದ್ದಾನೆ, ದೇವರೇ ಇದು ಬರಗಾಲ, ಈ ದೇಶದಲ್ಲಿ ಬರಗಾಲ, ಏನು ಮಾಡಬೇಕು? ಆಗಾರ ಸಿಕ್ಕುವಂತ ಐಗುಪ್ತಕ್ಕೆ ನಾನು ಹೋಗ್ತೇನೆ ಅಂತ ಹೇಳಿದಾಗ ದೇವರು, ಹೌದಾ ಈಸಾಕ? ಹೌದಪ್ಪ, ಇದು ಬರಗಾಲ, ಅದಕ್ಕೋಸ್ಕರ ನೀನೇನು ಮಾಡಬೇಡಿ, ಇಲ್ಲಿ ಆಗಾರ ಸಿಕ್ಕುವುದಿಲ್ಲ, ನೀನು ಐಗುಪ್ತ ದೇಶಕ್ಕೆ ಹೋಗು ಹಂಗೆ ಹೇಳಿದ್ರಿ.
ಎಂದ ಕಾಲವು ನನ್ನ ಕಾರ್ಯಗಳನ್ನ ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ. ಬರಗಾಲದಲ್ಲಿ 100 ಬೆಳೆ ಕೊಡುವುದಕ್ಕೆ ನನಗೆ ಸಾಧ್ಯ. ಈಗ ಸಾರಾಳಕ್ಕೆ ಬಂದು ದೇವರು ಹೇಳ್ತಾರೆ, ಸಾರಾಳೆ ನೋಡು, ನಿನ್ನ ಹೆಂಡತಿಗೆ, ಯಾರಿಗೆ? ಅಬ್ರಹಾಮಿಗೆ, ಆಕೆಗೆ ಸಾರಾ ಎಂಬುದಾಗಿ ಹೆಸರಿದೆ. ಇನ್ಮೇಲೆ ಆಕೆಗೆ ಏನು ಮಾಡು? ಸಾರಾಳ್ ಎಂಬುದಾಗಿ ಹೆಸರನ್ನ ಚೇಂಜ್ ಮಾಡು. ನಾನು ಮುಂದಿನ ಉತ್ಪತ್ತಿ ಕಾಲದಲ್ಲಿ ಆಕೆ ಕೈಯಲ್ಲಿ ಒಂದು ಮಗುವನ್ನ ಕೊಡಲಿಕ್ಕಿದ್ದೇನೆ ಅಂತ ದೇವರು ಹೇಳಿದರು. ಈಗ ಸಾರಾಳಮ್ಮ ನಗ್ತಾಳೆ ಅಂತ. ಯಾಕೆ ನಗ್ತಾಳೆ? ದೇವರು ಚೋಕ್ ಹೊಡೆದ್ರು ಅಂತ ಏನೋ ಅನ್ಕೊಂಡಾಳೆ ಏನೋ ಗೊತ್ತಿಲ್ಲ. ದೇವರು ಕೇಳ್ತಾರೆ, ಸಾರಾಳ್ ಯಾಕೆ ನಗ್ತಿ? ಏನಕ್ಕೆ ನಕ್ಕಿದಿಲ್ಲ ಅಂದ್ರೆ ಆಕೆಗೆ ಗರ್ಭಕೋಶ ಸತ್ತೋಯಿತು. ಹೆಣ್ಣು ಮಕ್ಕಳ ಕಾರ್ಯದಲ್ಲಿ ನಡೆಯುವಂತ ಎಲ್ಲ ಕಾರ್ಯಗಳು ನಿಂದು ಹೋಯ್ತು. ನಾನು ಅಜ್ಜಿ, ಅವನ ಅಜ್ಜ. ಅಜ್ಜಿಗೆ ಮಗು ಹುಟ್ಟುವುದು ಉಂಟೆ, ಅಜ್ಜನಿಗೆ ಮಗು ಹುಟ್ಟುವುದು ಉಂಟೆ. ಈ ಕಾಲದಲ್ಲಿ ಅಯ್ಯೋ ದೇವರು ಜೋಕ್ ಮಾಡ್ತಾರಪ್ಪ, ಜೋಕ ಮಾಡ್ತಾರ ಅವ್ರು ಹೇಳಿದ್ರು, ಬಂಜೆ ಅಜ್ಜಿ ಕರ್ಪ ಸತ್ತು ಹೋಗಿದವಳ ಮೂಲಕ ಸಮುದ್ರದ ಉಸಿಪಿನಂತೆ ಸಂತತಿಯನ್ನ ನಾನು ಎಬ್ಬಿಸಿ ಕೊಡುವಂತ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಕಾಲವು ನೀ ನಿರ್ಣಯ ಮಾಡಬೇಡ. ಯಾಕೆ ನಿರ್ಣಯ ಮಾಡುತ್ತೀವಿ ಗೊತ್ತಾ? ಒಬ್ಬರು ನನಗೆ ಹೇಳ್ದ, ನಾನು ಅವರಿಗೆ ಒಂದು ವ್ಯಾಧಿ ಬಂತು, ಸ್ವಲ್ಪ ದೊಡ್ಡ ವ್ಯಾಧಿನೇ ಬಂತು. ಆದರೆ ನಾನು ಹೇಳಿದೆ, ನಾನಾ ವ್ಯಾಧಿಗಳು ಯೇಸು ಕ್ರಿಸ್ತನು ವಾಸಿ ಮಾಡಿದರು, ನಾವು ಪ್ರಾರ್ಥನೆ ಮಾಡೋಣ, ವ್ಯಾಧಿ ವಾಸಿ ಆಗುತ್ತೆ ಅಂತ ನಾನು ಹೇಳಿದೆ. ಆದರೆ ಇನ್ನೊಂದು ವ್ಯಕ್ತಿ ಅವರಿಗೆ ಹೇಳಿದ, ನೀನು ನನಗೆ 10,000 ಕೊಡು, ನಿನ್ನ ವ್ಯಾಧಿ ದೊಡ್ಡದಾಗಿದೆ ಅಂತ ಅಡ್ರೆಸ್ಸನ್ನು ಕಳಿಸಿ ಇಲ್ಲಿ ನೀನು ಬಂದು 10,000 ಕೊಟ್ಟು ನೀನು ಪ್ರಾರ್ಥನೆ ಮಾಡಿಕೊಂಡು ಹೋದರೆ ನಿನಗೆ ವ್ಯಾಧಿ ಸ್ವಸ್ಥವಾಗುತ್ತೆ ಅಂತ. ಈ ವ್ಯಕ್ತಿ ಅಂದ, ಪಾಸ್ಟ್ರೆ ನೀವು ಪ್ರಾರ್ಥನೆ ಮಾಡಿ ವ್ಯಾಧಿ ವಾಸಿ ಆಗುತ್ತೆ, ಆದರೆ ಇದು ದೊಡ್ಡ ವ್ಯಾಧಿ. ಇದು ಏನು ವ್ಯಾಧಿ? ದೊಡ್ಡ ವ್ಯಾಧಿ. ಇದನ್ನು ಹೋಗಿ ನಾನು ಏನು ಮಾಡಬೇಕು? ಒಂದು 10,000 ಕೊಡೋಕ್ಕೆ 10,000 ಖರ್ಚು ಮಾಡಬೇಕು. ಕೊಟ್ಟು ಅಲ್ಲಿ ಪ್ರೇಯರ್ ಮಾಡಿದ್ರೆ ಹೋಗುತ್ತೆ. ನೀವು ಸುಮ್ಮನೆ ರೊಕ್ಕ ತಗೊಳ್ಳಲ್ಲ, ನೀನು ಉಚಿತವಾಗಿ ಹೊಂದಿದ್ದೀವಿ, ಉಚಿತವಾಗಿ ಕೊಡಿ, ನಡೆಯಂಗಿಲ್ಲ, ರೊಕ್ಕ ಕೊಡ್ಬೇಕ್ರಿ. ಯಾಕಂದರೆ ವ್ಯಾಧಿ ಏನಾಗಿದೆ? ದೊಡ್ಡ ವ್ಯಾಧಿ. ನಾನು ಪ್ರೇಯರ್ ಮಾಡುವಾಗ ಚೆನ್ನಾಗಿದ್ದ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದಾಗ ಸತ್ತೋಗ್ಬಿಟ್ಟ. ಯಾಕಂದ್ರೆ 10,000 ದೊಡ್ಡ ವ್ಯಾಧಿ ಅಲ್ಲ. ದೇವರಿಗೆ ಕಾಲವನ್ನು ನಿಯಮಿಸುವುದಿಗೆ ಇವರು ಯಾರು? ಒಂದು ಹೆಣ್ಮಗಳು ಮದುವೆ ಆಗಬೇಕಂತ ಬಂದ, ನಾನು ಪ್ರಾರ್ಥನೆ ಮಾಡಿದೆ. ಅಮ್ಮ ಸಾಕ್ಷಿನಿ ಹೇಳಿದೆ, ನೋಡಿ ಮದುವೆ ಇಲ್ಲದಂತ ಎಷ್ಟು ಮಕ್ಕಳಿಗೆ ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ, ನೀನು ಪ್ರಾರ್ಥನೆ ಮಾಡು, ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡೋಣಂದಾಗ ಇನ್ನೊಬ್ಬನು ಹೇಳಿದ, ಏನಂತ? 25,000 ರೊಕ್ಕ ತಗೊಂಬ, ಒಂದು ಚೀಲ ಅಕ್ಕಿ ತಗೊಂಬ, ಅದು ಕೂಡ ನೀನು ಕಾಲು ತುಳಿದಂತ ಮಣ್ಣನ್ನು ಒಂದು ಪ್ಯಾಕೆಟಲ್ಲಿ ತಗೊಂಬ, ನೀನು ಹಾಕಿ ಬಂದ ಬಟ್ಟೆಯಲ್ಲಿ ಒಂದು ಬಟ್ಟೆಯನ್ನು ಹರ್ಕೊಂಬ, ಇಷ್ಟು ತಗೊಂಬಂದು ನನಗೆ ಕೊಡು ಅಂದ. ಕೇಳಿದವನು ಮಂತ್ರವಾದಿ ಅಲ್ಲ, ಪಾಸ್ಟ್ರು. ನೀವು ಮಂತ್ರವಾದಿ ಅಂತ ತಿಳ್ಕೊಳ್ತೀರ? ಮಂತ್ರವಾದಿ ಕೇಳಿಲ್ಲ, ಪಾಸ್ಟರ್ ಕೇಳಿದಾನೆ. ಹೀಗೆ ಹೋಗಿ ಅದು ಹೆಂಗೆ ಎಷ್ಟು ಸ್ಥಳ ಹೇಳಿದ್ರೆ ವ್ಯಕ್ತಿ ಯಾರು ಅಂತ ಗೊತ್ತಾಗ್ಬಿಡ್ತದೆ. ತುಂಬ ದೂರ ಟ್ರಾವೆಲ್ ಮಾಡಿ ಹೋಗಿ ಅಲ್ಲಿ ಹೋಗಿ ನಿಂದು ಕೀವಲಿ ನಿಂದು 25,000 ಕೊಟ್ಟು, ಮಣ್ಣು ಕೊಟ್ಟು, ಅಕ್ಕಿ ಕೊಟ್ಟು, ಬಟ್ಟೆ ಕೊಟ್ಟು, ಅವನೇನೋ ಮಂದಿರಿಸಿ ಏನು ಕಳಿಸಿದಾನೋ ಗೊತ್ತಿಲ್ಲ. ಆ ಹುಡುಗಿ ಅಡ್ರೆಸ್ಸೇ ಇಲ್ಲ ಪಾಪ. ಹುಡುಗಿ ಅಡ್ರೆಸ್ಸೇ ನಾನು ನೋಡ್ತೀನಿ ನನ್ರಿ. ನನ್ನನ್ನು ನಡೆಸುವಂಥ ದೇವರು. ದಾವಿದ ಒಂದು ಕುರುಬ ಇದ್ದ. ದಾವಿದ ಯಾರು? ಕುರುಬನಾಗಿದ್ದ. ಅವನು ಕುರಿಯನ್ನ ಮೇಯಿಸುವಂತ ಒಳ್ಳೆ ಕುರುಬ. ಅವನ ತಂದೆ ಅವನನ್ನು ಏನು ಮಾಡ್ತಾನೆ? ತನ್ನ ಅಣ್ಣ ತಮ್ಮರಿಗೆ ಊಟ ಕೊಡೋಕ್ಕೆ ಕಳಿಸ್ತಾನೆ. ಅವಾಗ ತನ್ನಲ್ಲಿ ಇದ್ದಂಥ ಕುರಿಗಳನ್ನು ಹಂಗೆ ಬಿಟ್ಟು ಹೋಗಲಿಲ್ಲ. ಅವನು ಸತ್ಯವೇದ ಓದಿ ನೋಡ್ರಿ, ಅಲ್ಲಿ ಕುರಿಯನ್ನು ಕಾಯುವವರ ಬಳಿಯಲ್ಲಿ ಹೋಗಿ ಅದನ್ನು ಸರಿಯಾಗಿ ಒಪ್ಪಿಸಿಕೊಟ್ಟು ಹೋಗ್ತಾರ. ಅಲ್ಲಿ ನೀವು ಒಂದು ಸಮಯ ಪುಸ್ತಕ 17ನೇ ಅಧ್ಯಾಯವನ್ನು ಓದಿ ನೋಡಿದಾಗ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಸೌಲ ಹತ್ರ ಹೋಗಿ ನಾನು ಯಾವ ರೀತಿಯಾಗಿ ಕುರಿ ಕಾಯ್ದವನು ಗೊತ್ತಾ? ಒಂದು ಸಮಯ ಸಿಂಹ ಬಂತು, ಒಂದು ಸಮಯ ಕರಡಿ ಬಂತು, ಅದು ನನ್ನ ಕುರಿಯನ್ನು ಎತ್ಕೊಂಡು ಹೋಗ್ಬಿಟ್ಟಿತ್ತು. ನಾನು ಬೆನ್ನಟ್ಟಿ ಹೋಗಿ
ನನ್ನ ಪ್ರಾಣವನ್ನು ಕೂಡ ಏನು ಮಾಡಿಲ್ಲ, ಹೆಚ್ಚಿ ಎಂಬುದಾಗಿ ನೋಡದೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನನ್ನಲ್ಲಿ ಕೊಟ್ಟಂತ ಕುರಿಯನ್ನ ನಾನು ಕಾಯಬೇಕೆಂಬುದಾಗಿ ಹೋಗಿ ಸಿಂಹವನ್ನು ಬಡಿದು ಕರಡಿಯನ್ನು ಬಡಿದು ಅದರ ಬಾಯಿಂದ ನನ್ನ ಕುರಿಯನ್ನು ರಕ್ಷಿಸಿಕೊಂಡು ಬಂದವನು. ಅವನೀಗ ಹೋಲಿಸಿ ಹೇಳ್ತಾ ಇದ್ದಾನೆ ಹೇಗೆ ಅಂತ. ಹಾಗೆಯೇ ಸಿಂಹಗಳಾಗಿರುವಂಥ ಜನಾಂಗಗಳ ಮಧ್ಯದಲ್ಲಿ, ಕರಡಿ ಥರ ಇರುವಂಥ ಜನಾಂಗಗಳ ಮಧ್ಯದಲ್ಲಿ ನನ್ನನ್ನು ಬಿಟ್ಟು ಕೊಡದೆ ನನ್ನನ್ನು ಕಾಯುವಂಥ ಉತ್ತಮವಾದ ಒಂದು ಕುರುಬನು ನನಗೆ ಉಂಟು, ಆತನು ನನ್ನನ್ನು ಮೇಯಿಸುತ್ತಾನೆ ಎಂಬುದಾಗಿ ದೇವರಿಗೂ ಅವನಿಗೂ ಇರುವಂಥ ಅನುಭವವನ್ನು ಅವನು ಕುರಿಯಾಗಿಯೂ ದೇವರನ್ನು ಕುರುಬನಾಗಿ ಇಟ್ಟುಕೊಂಡು ಕಾರ್ಯಗಳನ್ನು ಮಾತಾಡ್ತಾನೆ. ಹಂಗೆ ಏನು ನಡೆದಿತ್ತು? ದೇವರು ಅವನಿಗೆ ಕುರುಬನಾಗಿದ್ದಾಗ ಸಿಂಹ ಕುರಿಯನ್ನ ಸಾಯಿಸಕ್ಕೆ ಬಂತು, ಆದರೆ ಕುರಿಯನ್ನ ಸಾಯಿಸಕ್ಕೆ ಆಗಲಿಲ್ಲ, ಸಿಂಹ ಸಾಯಿಸಲ್ಪಟ್ಟಿತ್ತು. ಕರಡಿ ಕುರಿಯನ್ನ ಸಾಯಿಸಲಿಕ್ಕೆ ಬಂತು, ಆದರೆ ಕುರಿ ಸಾಯುವುದಕ್ಕೆ ದೇವರು ಒಪ್ಪಿಸಿಕೊಟ್ಟಿಲ್ಲ. ಸಾಯಿಸುವುದಕ್ಕೆ ಬಂದಂತ ಕರಡಿಯನ್ನ ಸಾಯಿಸಿದರು. ಅಲ್ಲೇಲೂಯ. ಅವನಂತಾನೆ ಯೆಹೋವನು ನನಗೆ ಕುರುಬನು. ಅಲ್ಲಿ ಯೆಹೋವನು ನನಗೆ ಕುರುಬನು ಅಂತ ಅವನು ಹೇಳಿದ. ಹೊಸ ಒಡಂಬಡಿಕೆಯಲ್ಲಿ ಒಂದು ಕುರುಬನು ಹೇಳ್ತಾನೆ. ಯಾರು ಕುರುಬನಂದ ಓದನ? ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯ ಓದಮ್ಮ. 10:11. ನಾನೇ ಒಳ್ಳೆ ಕುರುಬನು, ಯೇಸು ಹೇಳಿದನು. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಅಂತ ದಾವೀದು ಹೇಳಿದ. ಯೇಸಪ್ಪ ಹೇಳ್ತಾರೆ, ನಾನೇ ಆ ಕುರುಬನು. ನಿನ್ನ ಜೀವನದಲ್ಲಿ ಶುಭವು ಜೀವಮಾನವಲ್ಲ, ನಿನ್ನನ್ನು ಹಿಂಬಾಲಿಸಬೇಕೆಂಬುದಾಗಿ ಬಯಸುವಂತ ನಾನೇ ಆ ಕುರುಬನು. ಓದು ಮಳೆ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಒಳ್ಳೆ ಕುರುಬನು. ಮಗನೇ, ಶಿಲುಬೆಯಲ್ಲಿ ನನ್ನ ರಕ್ತವೆಲ್ಲ ಸುರಿದು ನಾನು ತೇಲಾಡುತ್ತಾ ಇರುವಾಗಲೂ ನೆನಪಲ್ಲ ನಿನ್ನ ಮೇಲೆ, ನೆನಪಲ್ಲ ನಿನ್ನ ಮೇಲೆ. ನಾನೇ ಒಳ್ಳೆ ಕುರುಬನು. ನಿನ್ನ ಜೀವಿತದಲ್ಲಿ ಶುಭವು ಜೀವಮಾನವಲ್ಲ ಇರುವುದಕ್ಕಾಗಿ ನೀನು ಒಂದು ಬೇಕಾಗಿರುವಂಥ ಮರಣ ಕಂಬವನ್ನು ನಾನು ಹೇರಿ ನಿನ್ನನ್ನು ಕಾಯುವುದಕ್ಕಾಗಿ ಒಳ್ಳೆ ಕುರುಬನಾಗಿ ನಿನಗೋಸ್ಕರ ಪ್ರಾಣ ಕೊಟ್ಟಂತ ನಿಜವಾದ ಕುರುಬನು ನಾನೇ. ಅಲ್ಲೇಲೂಯ. ಅವ್ರು ಹೇಳ್ತಾರೆ, ಯಪ್ಪ ಲೂಕನ್ ಬರೆದ ಸುವಾರ್ತೆ ನೀವು 15ನೇ ಅಧ್ಯಾಯ ಇಲ್ಲಿ ಗಮನಿಸಿ, 4ನೇ ವಾಕ್ಯದಿಂದ 7 ವಾಕ್ಯ ತನಕ ನೀವು ಓದಿ ನೋಡುವಾಗ ಯೇಸಪ್ಪ ಹೇಳ್ತಾರೆ, ನೋಡ್ರಿ ಅಪ್ಪ, ಒಬ್ಬನಿಗೆ 100 ಆಡುಗಳಿತ್ತು. ಎಷ್ಟು ಆಡಿತ್ತು? 100 ಆಡು ಇತ್ತು. ಆದರೆ 99 ಚೆನ್ನಾಗಿದೆ, ಒಂದು ಮಾತ್ರ ಏನಾಗ್ಬಿಟ್ಟಿತ್ತು? ಕಳೆದೋಗ್ಬಿಟ್ಟಿತ್ತು. ಆದರೆ ಕಳೆದೋಗಿದಂಥ ಆ ಆಡನ್ನ, ಕುರಿಯನ್ನ ಸಿಕ್ಕುವ ತನಕ ಹುಡುಕದೇ ಇರ್ತಾನ. ದೇವ್ರು ನಮ್ಮ ಬಗ್ಗೆ, ಅವ್ರ ಬಗ್ಗೆ ಹೇಳ್ತಾರೆ. ಕಳೆದೋಗಿದಂಥ ಆಡು 99 ನೀತಿವಂತನ ಬಗ್ಗೆ ದೇವರಿಗೆ ಏನಿಲ್ಲ, ಅವರು ಚೆನ್ನಾಗಿದ್ದಾರೆ, ಅವ್ರ ಬಗ್ಗೆ ದೇವರಿಗೆ ಚಿಂತೆ ಇಲ್ಲ. ಕಳೆದೋಗಿದಂಥ ಒಂದು ಕುರಿಯನ ಕುರಿತಾಗಿ ಅವರಿಗೆ ಚಿಂತೆ. ಆದರೆ ಕಳೆದೋಗಿದೆ ಹೇಳಿದೆ, ನನ್ನ ಬಗ್ಗೆ ಯಾರಕ್ಕೂ ಚಿಂತೆ ಇಲ್ಲ. ಅದರ ಸತ್ಯವೇದ ಹೇಳುತ್ತದೆ, ಕಳೆದೋಗಿದಂಥ ಕುರಿಯೇ ನಿನ್ನ ಬಗ್ಗೆನೇ ದೇವರಿಗೆ ಚಿಂತೆ. ನಿನ್ನನ್ನು ಆರಿಸಿಕೊಂಡು ಪರಲೋಕಕ್ಕೆ ಆರಿಸಲ್ಪಟ್ಟಂಥ ಕುರಿ ಕಳೆದೋಗಿದೆ. ಪರಿಶುದ್ಧವಂತರ ಐಕ್ಯದಲ್ಲಿ ಇರಬೇಕಾಗಿರುವಂಥ ಕುರಿ ಕಳೆದೋಗಿದೆ. ಜೀವಮಾನದವಲ್ಲ, ಶುಭವು ಕೃಪೆಯು ಹೊಂದಿಕೊಳ್ಳಬೇಕಾಗಿರುವಂಥ ಕುರಿ ಕಳೆದೋಗಿದೆ. ದೇವರು ಏನು ಮಾಡ್ತಾರೆ? ಪುನಃ ಅದರ ಸ್ಥಾನದಲ್ಲಿ ಅದನ್ನು ತಂದು ನಿಲ್ಲಿಸುವ ತನಕ ಅದನ್ನು ನಾನು ಹುಡುಕದೇ ಇರುತ್ತೇನ. ಅಲ್ಲೇಲೂಯ, ಪ್ರೈಸ್ ಅಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ಯಾರನ್ನೇ ಕೃಪೆ, ಯಾರಪ್ಪ ಅಂದರೆ ಯೇಸುವೇ ಕೃಪೆ. ಯೇಸು ಹೇಳ್ತಾನೆ, ನಿನ್ನನ್ನು ಮೇಯಿಸುವಂತ ಒಳ್ಳೆ ಕುರಿ ಯಾರು? ನಿನ್ನ ಮೇಯಿಸುವಂತ ಒಳ್ಳೆ ಕುರುಬನ ಯಾರು? ನಾನೇ. ಕುರಿಮರಿಯೇ, ನಿನ್ನನ್ನು ಮೇಯಿಸುವಂತ ಒಳ್ಳೆ ಕುರುಬನು ನಾನೇ. ನಾನು ಏನು ಮಾಡ್ತೀನಿ? ನಿನಗೆ ಕತ್ತಲೆಯಲ್ಲಿ ನೀನು ಮುಚ್ಕೊಂಡು ಮಾಡುವಂಥ ಕೆಲಸ ಯಾವತ್ತೂ ನಾನು ಮಾಡಂಗಿಲ್ಲ.
ಯಾರಿಗೂ ಗೊತ್ತಿಲ್ಲದೆ ಮರೆಯಾಗಿ ಮುಚ್ಕೊಂಡು ಕೆಲಸವನ್ನ ಮಾಡ್ತಾ ಇದೆಯಲ್ಲ, ಆ ಕೆಲಸವನ್ನ ಮಾಡಿಸುವುದಕ್ಕೆ ನಾನು ನಿನ್ನ ಬಿಡುವಂತ ದೇವರಲ್ಲ. ನಾನು ಯಾರು? ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 2ನೇ ವಾಕ್ಯದಿಂದ ನಾವು ಗಮನಿಸಲಿಕ್ಕಿದ್ದೇವೆ. ಸ್ವಲ್ಪ ಗಮನಿಸಿರಿ. 2ನೇ ವಾಕ್ಯದಿಂದ ಓದಮ್ಮ. ಬಾಗಲಿಂದ ಒಳಗೆ ಬರುವವನು, ಬಾಗಿಲಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನು. ಬಾಗಿಲು ನ್ಯಾಯ, ನೀತಿ, ಸತ್ಯ, ಗೌರವ, ಸಂತೋಷ, ಸಮಾಧಾನ, ಆನಂದ, ಪರಿಶುದ್ಧತೆ. ಅಲ್ಲೇಲೂಯ, ಅಲ್ಲೇಲೂಯ. ಮುಚ್ಚಿಕೊಂಡು ಮಾಡುವಂಥ ಕೆಲಸ ಅಲ್ಲ. ಹಿಂದಿನ ಬಾಗಿಲಿಗೆ ಏನ ಅಂತಿರಲ್ಲ, ಹಿತ್ತಲ ಬಾಗಿಲು. ಹಿತ್ತಲ ಬಾಗಿಲಿಂದ ಬರುವವನು ಕಳ್ಳ. ಮುಂದಿನ ಬಾಗಿಲಿಂದ ಬರುವವರು ಮನೆ ಓನರ್, ಅವರು ಮುಂದಿನ ಬಾಗಿಲಿಂದ ಬರ್ತಾರೆ. ಹಿಂದಿನ ಬಾಗಿಲಿಂದ ಕಳ್ಳತನವಾಗಿ ಬರಬೇಕಾದ ಅವಶ್ಯಕತೆ ಏನೈತೆ? ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ, ನಾನೇ ಬಾಗಿಲನ್ನ ಕಾಯುವವನು. ಏನ್ ಮಾಡ್ತಾ ಇದ್ದೀನಿ? ಬಾಗಿಲಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನು. ಬಾಗಿಲು ಕಾಯುವವನು ಅವನಿಗೆ ಬಾಗಿಲನ್ನು ತೆರೆಯುತ್ತಾನೆ. ಈಗ ರಹಸ್ಯ ಕೇಳಿ, ಈಗ ಕೇಳಲೇಬೇಕು. ಯಾಕಂದ್ರೆ ನಿಮ್ಮಲ್ಲಿ ಅನೇಕರು ಸೇವಕರಾಗಿದ್ದೀರಲ್ಲ, ಕೇಳಬೇಕು. ಈಗ ಬಾಗಿಲನ್ನ ಕಾಯುವವನು ಯಾರು? ಒಳಗೆ ಬರುವಂತ ಕುರುಬನು ಯಾರು? ಬಾಗಿಲನ್ನ ಕಾಯುವವನು ಅವರಿಗೆ ಏನ್ ಮಾಡ್ತಾನೆ? ಬಾಗಿಲನ್ನ ತೆರೆಯುತ್ತಾನೆ. ಸೊ ಕುರುಬನು ಯೇಸು, ಬಾಗಿಲನ್ನ ಕಾಯುವವನು ಯಾರು? ನೀ ಸೇವೆ ಮಾಡು. ನಾವು ಕುರುಬರಲ್ಲ. ಸೊ ನಿಜವಾದ ಸೇವಕನು ಮಾಡತಕ್ಕಂಥ ಕಾರ್ಯ ಯಾರಿಗೆ ಬಾಗಿಲನ್ನು ತೆರೆಯಬೇಕು? ಸಭೆ ಒಳಗಡೆ ಕುರಿಗಳನ್ನು ಮೇಯಿಸುವುದಿಗೆ ಯೇಸುವಿಗೆ ಬಾಗಿಲನ್ನು ತೆರೆಯಬೇಕು. ದೇವರೇ, ನಾನೇ ಮೇಯಿಸ್ತೀನಿ, ನೀನು ಹೊರಗಡೆ ಇರಿ ಹಂಗೆ ಹೇಳುವವನಲ್ಲ. ಚೆನ್ನಾಗಿ ಸತ್ಯ ಗಮನಿಸ್ರಿ. ಅದಕ್ಕೆ ದೇವರು ಹೇಳಿದ್ರು, ಕೂಲಿಕಾರನಿಗೆ ಕೂಲಿ ಉಂಟು. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ನೀ ಕೂಲಿಕಾರನು ಮಗ ಅಂತ ದೇವರು ಬರೀತಾ ಇದ್ದಾರೆ. ನೀನು ಯಾರು? ಮಾಡತಕ್ಕಂಥ ಕೆಲಸ ಮಾತ್ರ ಮಾಡಿದೀನಿ ಅಂತ ತಿಳ್ಕೊ. ಅದಕ್ಕಿಂತ ಹೆಚ್ಚಿನ ಕಾರ್ಯಗಳ ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಳ ಬೇಡ. ಅಲ್ಲೇಲೂಯ. ಸೊ ಪಾಸ್ಟರ್ ಕೆಲಸ ಕುರುಬನನ್ನ ಏನ್ ಮಾಡೋದು? ಒಳಗಡೆ ಕಳಿಸುವುದು. ಆಮೇಲೆ ಹೋದ್ರಿ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಯಾರ ಸ್ವರಕ್ಕೆ? ಕುರುಬನ ಸ್ವರಕ್ಕೆ ಕುರಿಗಳು ಏನ್ ಮಾಡಬೇಕು? ತನ್ನ ಇಷ್ಟಕ್ಕೆ ಮಾಡುವುದಲ್ಲ ಬೋಧನೆ. ದೇವರ ಸ್ವರವನ್ನ ಕುರಿಗಳಿಗೆ ತೋರಿಸಿಕೊಡುವುದೇ ಬೋಧನೆ. ಅನೇಕ ಸಭೆಗಳಲ್ಲಿ ಅವರವರ ಚರ್ಚಿಕಂದ ಒಂದು ಏನಿದೆ? ಕಾನೂನಿದೆ. ಆ ಕಾನೂನಲ್ಲ ಬೆಂಕಿ ಮುಂದೆ ನಿಲ್ಲಲ್ಲ. ಬೆಂಕಿ ಮುಂದೆ ನಿಲ್ಲತಕ್ಕಂಥ ಸತ್ಯ ಕಾನೂನು, ಸತ್ಯ ವಾಕ್ಯದ ಪ್ರಕಾರ ಸಭೆಯನ್ನ, ಕುರಿಗಳನ್ನ ಯಾವನು ನಡೆಸುತ್ತಾನೋ ಆ ಚರ್ಚ್ ಮಾತ್ರ, ಆ ಸೇವೆ ಮಾತ್ರ ಪರಲೋಕದಲ್ಲಿ ಹೋಗಿ ನಿಂತುಕೊಳ್ಳುವುದಕ್ಕೆ ಸಾಧ್ಯ. ಚೆನ್ನಾಗಿ ತಿಳ್ಕೊಳ್ಳಿ. ನಾನಲ್ಲ ಕುರುಬ, ನನಗೂ ಕುರಿಗಳಿಗೂ ಕುರುಬ ಯಾರು? ಯೇಸು. ಅಲ್ಲೇಲೂಯ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರಿಯನೇ ನನ್ನ ಪ್ರಿಯ ಯೇಸುವೆ. ಎಲ್ಲರೂ ಬಾಯಿಗಳ ತೆರೆದು, ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರಿಯನೇ ನನ್ನ ಪ್ರಿಯ ಯೇಸುವೆ. ನಿಮ್ಮನ್ನೇ ಆರಾಧಿಸುವೆ, ನಿಮ್ಮನ್ನೇ ಆರಾಧಿಸುವೆ, ನಿಮ್ಮನ್ನೇ ಆರಾಧಿಸುವೆ, ನಿಮ್ಮನ್ನೇ ಆರಾಧಿಸುವೆ. ಜೀವ ಜಲ ಯಾಜಕ, ಜೀವ ರೊಟ್ಟಿ ಯಾಜಕ, ಜೀವ ನೀಡಿದ ಯಾಜಕ, ಜೀವಿಸುವೆ. ಜೀವ ಜಲ ಯಾಜಕ, ಜೀವ ನೀಡಿದ ಯಾಜಕ,
ಸ್ವಾಮಿ ಸತ್ಯ ವಾಕ್ಯದ ಮೂಲಕವಾಗಿ ದೇವರು ಹೇಳಿದರು, ನಾನೇ ಬಾಗಿಲು, ನಾನೇ ಬಾಗಿಲು. ಬಾಗಿಲನ್ನು ಕಾಯುವವನು ಯೇಸುವಿಗೆ ಬಾಗಿಲನ್ನು ತೆರೆಯಬೇಕು. ಕುರಿಗಳು ಏನು ಮಾಡಬೇಕು? ಯೇಸುವಿನ ಶಬ್ದಕ್ಕೆ ಕಿವಿ ಕೊಡಬೇಕು. ಯಾರೋ ಅಂಕಲ್ ಶಬ್ದಕ್ಕೆ ಅಲ್ಲ, ಯಾರೋ ಚಿಕ್ಕವ ದೊಡ್ಡವ ಸಣ್ಣವ ಉದ್ದವ ಅಲ್ಲೇಲೂಯ ಮಾತುಗಲ್ಲ. ಯಾರಿಗೆ ಕಿವಿ ಕೊಡಬೇಕು? ಯಾರಿಗ್ರೇ? ಯಾಕ ಓದಕ್ಕ ನೀ ಅವ್ರಿಗೆ ಏನು ಗೊತ್ತಿಲ್ಲ, ಓದ್. ಕುರಿಗಳು ಅವನ ಸ್ವರಕ್ಕೆ ಕಿವಿ ಕೊಡುತ್ತವೆ. ಕುರಿಗಳು ಆತನ ಸ್ವರಕ್ಕೆ ಕಿವಿ ಕೊಡುತ್ತವೆ. ಇದೇ ಮ್ಯಾಟ್ರು. ಕೊರತೆ ಇಲ್ಲದ ಒಂದು ಜೀವನ ಬೇಕಾ? ಕುರುಬನ ಸ್ವರಕ್ಕೆ ಕಿವಿ ಕೊಡುವುದಕ್ಕೆ ನೀ ರೆಡಿಯಾ? ಕುರುಬನ ಸ್ವರಕ್ಕೆ ಕಿವಿ ಕೊಟ್ಟರೆ ಜೀವಮಾನವಲ್ಲ, ಶುಭವು ಕೃಪೆಯು ನಿಮ್ಮನ್ನ ನೂರಕ್ಕೆ 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 ನೂರಷ್ಟು ಹಿಂಬಾಲಿಸುವವು. ಬರೆದಂದ ದಾವಿದ ಸಿಂಹಾಸನದಲ್ಲಿ ಅರಸನಾಗಿ ಆಡು ಮೇಯಿಸಿದವನಯ್ಯ. ಕೃಪೆ ನಿತ್ಯ ಜೀವಕಾಲವಾಗಿ ಅವನನ್ನು ಜೀವಮಾನವಲ್ಲ, ಅವನು ಅರಣ್ಮನೆಯಲ್ಲೇ ಕುಂತ, ರಾಜನಾಗಿಯೇ ಇದ್ದ, ಅಧಿಕಾರದಲ್ಲಿಯೇ ಇದ್ದ. ಕೃಪೆ ಅವನನ್ನು ಒಂದು ದಿವಸ ಕೂಡ ಏನು ಮಾಡಿಲ್ಲ, ಅವನ ಜೀವಿತದಲ್ಲಿ ಶುಭವನ್ನ ಕಡಿಮೆ ಮಾಡಲಿಲ್ಲೇ ಇಲ್ಲ. ಕಾರಣ ಏನು ಗೊತ್ತಾ? ಆ ದಾವೀದ ಎಂಬುದಾದ ಕುರಿ ಯೇಸು ಯೆಹೋವನು ಎಂಬುದಾದ ಕುರುಬನ ಸ್ವರವರಿಗೆ ಕಿವಿ ಕೊಟ್ಟಂದ ಕಾರಣ. ಜೀವನದಲ್ಲಿ ಯಾಕೆ ಸೋಲ್ ಬರ್ತದೆ? ಜೀವನದಲ್ಲಿ ಯಾಕೆ ಪದೇ 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 ನಮ್ಮ ಜೀವಿತದಲ್ಲಿ ತಡೆಗಳು ಬರ್ತದೆ? ಯಾಕೆ ತಡೆಗಳು ಇನ್ನೂ ಜಯವಾಗ್ತಾ ಇಲ್ಲ? ಕಾರಣ ನಮ್ಮನ್ನು ನಾವು ಪರಿಚಯಿಸಬೇಕು. ನಾವು ಯಾರು ಸ್ವರಕ್ಕೆ ಕಿವಿ ಕೊಡ್ತಾ ಇದ್ದೇವೆ? ಯಾರು ಆಲೋಚನೆಗೆ ಕಿವಿ ಕೊಡ್ತಾ ಇದ್ದೇವೆ? ಯಾರು ಆಲೋಚನೆ ನಮಗೆ ಬೆಸ್ಟ್ ಅಂತ ಅನಿಸ್ತಾ ಇದೆ? ಹಲ್ಲೆಲೂಯಾ. ನಾನು ಮುಂದೆ ಹೇಳಲಿಕ್ಕಿದ್ದೀನಿ, ಗಮನಿಸೋಣ. ಕೆಳಗೆ ಹೋದ ಮಗಳೇ. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು. ಸ್ವಂತ ಕುರಿಗಳಾಗಿದ್ದೀರಾ? ಹಲ್ಲೆಲೂಯಾ. ಮುಖ್ಯವಾದ ಒಂದು ಕಾರ್ಯ. ಯೇಸುವನ್ನ ಎಲ್ಲರೂ ಏನು ಮಾಡ್ತಾರೆ? ಪ್ರೀತಿಸ್ತಾರೆ. ಎಲ್ಲರೂ ಯೇಸುವನ್ನ ಏನು ಮಾಡ್ತಾರೆ? ಆರಾಧಿಸ್ತಾರೆ. ಆದರೆ ಸ್ವಂತ ಕುರಿಯಾಗಿ ಇದ್ದೇವ? ಒಬ್ಬ ವ್ಯಕ್ತಿ ಬೈಕಲ್ಲಿ ಗಾಡಿ ನಡೆಸ್ತಾ ಇದ್ದ. ಅವನು ಯೇಸುವನ್ನ ಪ್ರೀತಿಸುವಂಥ ವ್ಯಕ್ತಿ. ಆದರೆ ಯೇಸುವಿಗೆ ಸ್ವಂತ ಕುರಿಯಾಗಿ ಇರಲಿಲ್ಲ. ಈಗ ಬೈಕ್ ನಡೆಸ್ತಾ ಇದ್ದಾನೆ, ಬಾಯಿ ಒಳಗಡೆ ಗುಟ್ಕ, ಬಾಯಿ ಒಳಗಡೆ ಏನು ಗುಟ್ಕ ಅಗಿತಾ ಇದ್ದಾನೆ. ಬೈಕ್ ನಡೆಸ್ತಾ ಇದ್ದಾನೆ, ಮುಂದೆ ಸಿಲಿಂಡರ್ ಇದೆ, ಹಿಂದೆಗಡೆ ಒಬ್ಬ ವ್ಯಕ್ತಿ ಕೂತಾನೆ. ಗಾಡಿ ಬರ್ತಾ ಇದೆ. ಅಲ್ಲಿ ತಿರುವೇಣಿ ಸರ್ಕಲ, ಅದಕ್ಕೇನಂತೀರ, RTO ಸರ್ಕಲ್. ತಿರುವೇಣಿ ಸರ್ಕಲ್ ಹತ್ರ ಬರುವಾಗ ಲೆಫ್ಟ್ ಹ್ಯಾಂಡ್ ಸೈಡು ಚರ್ಚ್ ನೋಡ್ಬಿಟ್ಟ. ಚರ್ಚ್ ನೋಡಿದ ಕೂಡಲೇ ಈಗ ಯಾರ ಮೇಲೆ ಪ್ರೀತಿ ಬಂತು? ಯೇಸು ಮೇಲೆ ಪ್ರೀತಿ ಬಂತು. ಬಾಯಲ್ಲಿ ಕುಟ್ಕ, ಆದರೂ ಯೇಸು ಮೇಲೆ ಏನಾಯಿತು? ಪ್ರೀತಿ ಬಂದ ಕೂಡಲೇ ಗಾಡಿಯನ್ನು ಮರೆತು ಯೇಸ್ವಾಮಿಗೆ ಐ ಲವ್ ಯು ಅಂತ ಒಂದು ಪ್ಲೇನ್ ಕಿಸ್ ಕೊಟ್ಟ. ಹಿಂಗ್ ಮಾಡಿ ಅಂತ. ದೇವ್ರ ಬದಲಿಗೆ ಮುತ್ತು ಕೊಟ್ಟರೆ ಏನು ಕೊಟ್ಟಿಲ್ಲ, ಡಮ್ಮ ಅಂದ ಕೆಳಗೆ ಬಿದ್ದ. ಬಾಯಲ್ಲಿ ಕುಟ್ಕದಿಂದ ಕೆಂಪಕ್ಕೆ ಬರ್ತದೋ ರಕ್ತ ಬರ್ತದೋ ಗೊತ್ತಿಲ್ಲ, ರಕ್ತ ಓಡ್ತಾ ಇದೆ. ಯೇಸುವನ್ನ ಹೆಂಗ್ ಬೇಕಾದರೂ ನಡ್ಕೊಂಡು ಪ್ರೀತಿಸುವವರು ಇದ್ದಾರೆ. ಅವರು ಅಲ್ಲ ಸ್ವಂತ ಕುರಿ. ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ಕುರಿಗಳೇ ಇಲ್ಲ ಅಂತಾರೆ. ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ಕುರಿಯಾಗಿದ್ರೆ ನನ್ನ ಸ್ವರಕ್ಕೆ ಕಿವಿ ಕೊಡ್ತೀರ್ರಿ. ಕುರಿ ಏನು ಮಾಡ್ತೋ ಗೊತ್ತಾ? ನನ್ನ ಸ್ವರಕ್ಕೆ ಕಿವಿ ಕೊಡ್ತದೆ, ಅದು ನನ್ನ ಹಿಂದೆನೇ ಬರ್ತದೆ. ಈ ಸತ್ಯ ವೇದ ಎಲ್ಲಿ ಅದನ್ನು ಕರ್ಕೊಂಡು ಹೋಗ್ತದೋ ಅಲ್ಲೇ ಹೋಗ್ತದೆ. ಈ ಸತ್ಯ ವೇದ ಎಲ್ಲಿ ನಡೆಸುತ್ತದೋ ಅಲ್ಲೇ ಅದು ನಡೆಯುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದು ಎಲ್ಲಿ ಇರಂತ ಹೇಳ್ತದೋ ಅಲ್ಲೇ ಇರುತ್ತದೆ. ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ, ಅದು ನನ್ನ ಹಿಂದೆ ಬರುತ್ತದೆ. ಅವುಗಳಿಗೆ ಎಂದಿಗೂ ನಾಶನ
ಅಲ್ಲೇಲೂಯ, ಪ್ರೈಸ್ ಅಲ್ಲ. ಆ ಕುರಿಗಳಿಗೆ ಎಂದಿಗೂ ಏನಿಲ್ಲ. ಕಾರಣ ಏನು ಗೊತ್ತಾ? ಅದು ನನ್ನ ಕೈ ಒಳಗಡೆ ಇದೆ. ಇಟ್ಸ್ ಮೈ, ನನ್ನ ಸ್ವಂತ ಕುರಿಗಳು. ಸ್ವಂತ ಕುರಿಗಳ ಮೇಲೆ ನಾವು ಒಂದು ವೇಳೆ ಈ ರೀತಿಯಾದ ಸ್ವಂತ ಕುರಿಗಳಾಗಿ ಇದ್ದರೆ ನಮಗೆ ದೇವರು ಕೊಡುವಂಥ ಘನತೆ ಏನು ಗೊತ್ತಾ? ಸ್ವಲ್ಪ ಗಮನಿಸೋಣ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದಮ್ಮ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾವು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಿಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು. ಗಮನಿಸ್ರಿ, ಯೇಸು ಸ್ವಾಮಿಗೆ ಪರಲೋಕವು ಭೂಲೋಕವು, ದೇವರು ಯೇಸು ಸ್ವಾಮಿ ಹೇಳಿದ್ರು, ಆಕಾಶದಲ್ಲಿ ಭೂಮಿಯಲ್ಲಿ ಸಕಲ ಅಧಿಕಾರ ನನಗಿದೆ. ಎಲ್ಲ ಪ್ರಭುತ್ವಗಳು, ಎಲ್ಲ ಅಧಿಕಾರಗಳು, ಎಲ್ಲ ಕರ್ತೃತ್ವಗಳು ಯೇಸು ಎಂಬುದಾದ ನನ್ನ ನಾಮದ ಮುಂದೆ ಮೊಡಗಲೇಬೇಕು. ತಂದೆ ಯೇಸುವಿಗೆ ಕೊಟ್ಟಂತ ಸ್ಥಾನ, ಮಹಿಮೆ ಎಲ್ಲಕ್ಕಿಂತ ದೊಡ್ಡದು. ಆದ್ರೆ ಅವರು ಹೇಳ್ತಾರೆ, ಅದು ಎಲ್ಲ ಮಹಿಮೆಕ್ಕಿಂತ ನೀನೇ ನನಗೆ ದೊಡ್ಡದು. ಎಲ್ಲ ಮಹಿಮೆಕ್ಕಿಂತ ಯಾರು ದೊಡ್ಡದಂತೆ? ನನ್ನ ತಂದೆ ನನಗೆ ಕೊಟ್ಟಂದ ನೀನೇ ನನಗೆ ಶ್ರೇಷ್ಠ. ನನಗೆ ಆಕಾಶದಲ್ಲಿ ಭೂಮಿಯಲ್ಲಿ ಸಕಲ ಅಧಿಕಾರ ಇದ್ರೂ ಅದಲ್ಲ ನನಗೆ ದೊಡ್ಡದು. ಮಗನೇ, ಮಗಳೇ, ನೀನೇ ನನಗೆ ದೊಡ್ಡದು. ಆದರೆ ಮನುಷ್ಯರ ಆಲೋಚನೆ ನೋಡಿ, ಮನುಷ್ಯರಿಗೆ ಯಾರು ದೊಡ್ಡದಾಗಿ ಕಾಣ್ತಾ ಇದ್ದಾರೆ? ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ನಾನು ಯಾವಾಗಲೂ ನನ್ನ ಮುಂದೆ ನಿನ್ನನ್ನು ಇಟ್ಕೊಳ್ತೀನಿ. ನೀನು ಮುಂದೆ ಹೋಗ್ಬೇಕು, ನಾನು ಇನ್ನು ಬರಬೇಕು. ನಮ್ಮ ಊರಲ್ಲಿ ಕುರಿ ಮೇಯಿಸ್ತಾರೆ. ಕುರಿ ಮೇಯಿಸುವಾಗ ಕುರಿ ಮುಂದೆ ಹೋಗುತ್ತೆ, ಕುರುಬ ಹಿಂದೆ ಬರ್ತಾನೆ. ನಿಮ್ಮ ಊರಲ್ಲಿ ಹೆಂಗೆ ನನಗೆ ಗೊತ್ತಿಲ್ಲ, ನಾನು ಸರಿಯಾಗಿ ಗಮನಿಸಿಲ್ಲ. ಕುರುಬನ ಹಿಂಗೆ ಬರ್ತಾನೆ, ಮುಂದೆ ಏನಾಗುತ್ತೆ? ಕುರಿ ಹೋಗ್ತದೆ. ಆದರೆ ಇಸ್ರಾಯೇಲ್ ದೇಶದಲ್ಲಿ ಹಂಗಿಲ್ಲ. ಕುರುಬನು ಮುಂದೆ ಹೋಗ್ತಾನಂದೆ, ಕುರಿ ಹಿಂದೆ ಬರ್ತದಂತೆ. ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನಪ್ಪ, ನನಗೆ ಗೊತ್ತಿಲ್ಲ ಮಾರ್ಗ, ನನಗೆ ಗೊತ್ತಿಲ್ಲ ಏನನ್ನ ಬೇಡಬೇಕು, ಏನನ್ನ ಬಯಸಬೇಕು, ಏನನ್ನ ಇಷ್ಟಪಡಬೇಕು, ಗೊತ್ತಿಲ್ಲ. ಆದರೆ ಒಂದು ಮಾಡಿ, ನೀನು ಒಪ್ಪುವಂದ ಮಾರ್ಗದಲ್ಲಿ ನನ್ನನ್ನು ನಡೆಸು, ನೀನು ಮುಂದೆ ಹೋಗಪ್ಪ. ಅಲ್ಲೇಲೂಯ, ಪ್ರೈಸ್ ಅಲ್ಲಿ ಅವನು ಹೇಳುವಂತ ಹಂಗೆ ಹೇಳಿದಾಗ ದೇವರು ಹೇಳ್ತಾ ಇದ್ದಾರೆ, ಎಲ್ಲಕ್ಕಿಂತ ಶ್ರೇಷ್ಠ ನೀ ನನಗಂತಾಗ ದಾವೀದ ಹೇಳ್ತಾ ಇದ್ದಾನೆ, ನನಗೂ ಹಂಗಪ್ಪ. ಎಲ್ಲಕ್ಕಿಂತ ಮೊದಲನೇ ಸ್ಥಾನ ಯೇಸುವಿಗೆ. ಆದರೆ ಈ ಮೊದಲನೇ ಸ್ಥಾನ ದೇವರಿಗೆ ಕೊಡುವುದಕ್ಕೆ ಗೊತ್ತಿಲ್ಲದಂತ ವ್ಯಕ್ತಿಗಳು ಸೋಮಾರಿ. ಅವರಿಗೆ ಹೆಸರು ತಪ್ಪು ತಿಳ್ಕೋಬೇಡ, ನಿಮ್ಮನ್ನ ಮನ ಮುರಿಯುವುದಕ್ಕಾಗಿ ಹೇಳ್ತಾ ಇಲ್ಲ. ನಿಮ್ಮ ಜೀವಿತದಲ್ಲಿ ಜೀವಮಾನವಲ್ಲ, ಶುಭವು ಕೃಪೆ ನಿಮ್ಮನ್ನು ಹಿಂಬಾಲಿಸುವುದಕ್ಕಾಗಿ ಹೇಳ್ತಾ ಇದ್ದೀನಿ. ಒಂದು ದಿನ ಹುಟ್ಟುವಾಗ ಮೊದಲನೇ ಸ್ಥಾನ ಯಾರಿಗೆ ಕೊಡಬೇಕು? ಸೋಮಾರಿ ನಿದ್ದೆ ಮಾಡ್ತಾ ಇದೆ. ಸೋಮಾರಿ ಏನು ಮಾಡ್ತದ? ಇನ್ನೂ ಒಂದು 5 ನಿಮಿಷ ಅಲ್ಲಿ ಬೆಲ್ಲು ಮಾತ್ರ 4:04 ಮತ್ತೆ ಆಫ್ ಮಾಡಿ 5:00, ಮತ್ತೆ ಆಫ್ ಮಾಡಿ 6:00, ಮತ್ತೆ ಆಫ್ ಮಾಡಿ 7:00. ಅಲ್ಲಿಂದ ಫೋನ್ ಮಾಡ್ತಾವನೆ, ಟೈಮ್ ಆಯ್ತು ಗಾಡಿ ತಗೊಂಬ. ಯಾವಾಗ ಬರ್ತಿ? ಹಂಗೆ ಬಾತ್ರೂಮ್ ಹೋಗೋದು, ಹಂಗೆ ಸ್ನಾನ ಮಾಡೋದು, ಹಂಗೆ ಓಡೋದು. ಸೋಮಾರಿ ಒಂದು ದಿವಸ ಮೊದಲನೇ ಸ್ಥಾನ ಯಾರು ಕೊಡಬೇಕು? ಕೊಡಂಗಿಲ್ಲ. ನಿದ್ರೆಗೆ ಮೊದಲನೇ ಸ್ಥಾನ ಕೊಡುವುದು ಈ ಸೋಮಾರಿಯ ಕ್ಯಾರೆಕ್ಟರ್. ಅಂದರೆ ದೇವರಿಗೆ ಮೊದಲನೇ ಸ್ಥಾನ ಕೊಡದೇ ಇರುವಂಥ ವಿಶ್ವಾಸಿ ಸೋಮಾರಿ. ಇವನು ಹೇಗಿರ್ತಾನೆ ಎಂಬುದಾಗಿ ಸ್ವಲ್ಪ ನಾನು ಹೇಳ್ಬಿಡ್ತೀನಿ. ಅದು ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಕಳಾಗಿರಲಿ ಇಬ್ಬರು ಹಂಗೆ. ಇವರು ಹೇಗಿರ್ತಾರಂತ ಹೇಳ್ತೀನಿ. ಇವರು ಒಂದು ಡಿಸಿಷನ್ ಮಾಡೋದಿಲ್ಲ. ಒಂದು ಡಿಸಿಷನ್ ತಗೊಳ್ಳಪ್ಪ, ಒಂದು ನಿರ್ಣಯ ತಗೋಪ್ಪ, ಎಷ್ಟು ಕಾಲ ಅದನ್ನು ಇದು ಮಾಡ್ತಿ ಡಿಸಿಷನ್ ಮಾಡಂದ್ರೆ ಏನು ಮಾಡ್ತಾನೆ? ಒಂದು ಡಿಸಿಷನ್ ಮಾಡೋದಿಲ್ಲ. ಮುಂದಿನ ವಾರ ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ. ಬಂದಿರ್ತದೆ 5 ವರ್ಷ. ಮುಂದಿನ ವಾರ ನಾಳೆ ಒಂದು ಅರ್ಧ ತಾಸಲ್ಲಿ 1 ತಾಸಲ್ಲಿ ಒಂದು ಡಿಸಿಷನ್ ಮಾಡಂಗಿಲ್ಲ. ರೈಟ್. ಇನ್ನೊಂದು ವಿಷಯ ಏನು ಗೊತ್ತಾ? ಪ್ಲ್ಯಾನ್ ಮಾಡ್ತಾನೆ. ಈ ಅಪ್ಪ ಹೊಸ ವರ್ಷ ಏನಾಯಿತು ಹುಟ್ಟಿತ್ತು, ಇನ್ನು ಮೇಲೆ ಹಳೆಯ ವರ್ಷ ತನಕ ಏನು ಮಾಡಬಾರ್ದು?
ಇರಬಾರ್ದು. ಹೊಸ ವರ್ಷದಲ್ಲಿ ಬೈಬಲನ್ನ ಮುಗಿಸೇ ಬಿಡಬೇಕು. ಒಂದು ಸತಿ ಆದರೂ ಏನು ಮಾಡಬೇಕು? ಪ್ಲ್ಯಾನ್ ಮಾಡ್ತಾನೆ. ಬೈಬಲನ್ನ ಏನು ಮಾಡಬೇಕು? ಮುಗಿಸೇ ಬಿಡಬೇಕು. ವರ್ಷ ಈಗ ನವೆಂಬರ್ ತಿಂಗಳಿಗೆ ಬಂತು. ಅವನು ಎಷ್ಟು ಓದಿದಾನಂದು ಕೇಳ್ರಿ. ಆದಿಕಾಂಡನ ಇನ್ನೊಂದು ಆಟಕ್ಕಿಲ್ಲ. ಆದಿಕಾಂಡನು ಮುಗಿಸ್ಯಾನೇನೋ ಗೊತ್ತಿಲ್ಲ, ಆದರೆ ಡಿಸಿಷನ್ ತಗೊಳ್ತಾನೆ, ಪ್ಲ್ಯಾನ್ ಮಾಡ್ತಾನೆ, ಕಂಪ್ಲೀಟ್ ಮಾಡಂಗಿಲ್ಲ. ಯಪ್ಪ ಇವತ್ತೇನು ಮಾಡಬೇಕು? ಇನ್ಮೇಲೆ ಈ ವಾಕ್ಯ ಒಂದು ಬಂದು ಏನು ಮಾಡ್ತು? ಪಟ್ಟಂದ ಹೃದಯಕ್ಕೆ ಹೊಡೆದಿತ್ತು, ಅಳಗೆ ನೆಟ್ಟಂಗೆ ಆಯಿತು. ನಾಳೆಯಿಂದ ನಾನು ಏನು ಮಾಡಬೇಕು? 1 ತಾಸು ಪ್ರಾರ್ಥನೆ ಕಂಪಲ್ಸರಿ ಮಾಡಿಬಿಡ್ತೀನಿ. 1 ತಿಂಗಳಾದ್ರೂ ಮಾಡಂಗಿಲ್ಲ, 1 ವರ್ಷ ಆದ್ರೂ ಮಾಡಂಗಿಲ್ಲ. 10 ನಿಮಿಷ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ. ಸೋಮಾರಿಗೆ ವಾಕ್ಯ ಹೇಳಿದ್ರೆ ಬೋರ್ ಹೊಡಿತದೆ, ಪ್ರಾರ್ಥನೆ ಮಾಡಿದ್ರೆ ಬೋರ್ ಹೊಡಿತದೆ, ಪ್ರಸಂಗ ಮಾಡಿದ್ರೆ ಇನ್ನೂ ಬೋರ್ ಹೊಡಿತದ. ಆರಾರೋ ಹರಿರಾರೋ ಹಾಗೆ ತೊಟ್ಲಲ್ಲಿ ಮಗುವನ್ನ ಆಡಿಸಿದಂಗೆ ಇರ್ತದೆ. ಪ್ರಸಂಗನ ಬೇಡ, ವಾಕ್ಯನ ಬೇಡ. ಬೇಡಪ್ಪ, ಸರಿ, ಯಾರನ್ನು ನಾನು ಕಷ್ಟಪಡಿಸೋದು ಹೇಳಿಲ್ಲ. ಹಂಗಿದ್ರೆ ನನ್ನ ಶ್ರಮಿಸಿ, ಅದು ದೇವರ ಉದ್ದೇಶ. ಕೆಲಸಕ್ಕೆ ಹೋಗಂದ್ರೂ ಹೋಗಂಗಿಲ್ಲ. ಕೆಲಸದ ಮಾಡಲಿ. ಮಕ್ಕಳು ಹೆಂಡತಿ ಹೋಗಿ ನಾಳೆ ಮನೆಯಲ್ಲಿ ಪಾತ್ರ ತಿಕ್ಕಿ ನಿನ್ನ ಹೊಟ್ಟೆನ ತುಂಬಿಸ್ತಾಳೆ. ನಿನಗೆ ಏನಾದರೂ ಅನ್ನಕ್ಕೆ ಉಪ್ಪಾಕಿ ತಿಂತೀಯ, ರೊಟ್ಟಿಗೆ ಉಪ್ಪಾಕಿ ತಿಂತೀಯ. ಕೆಲಸ ಹಾಕಾದ್ರೂ ಹೋಗಂದ್ರೆ ಹೋಗಂಗಿಲ್ಲ. ಕಾರಣ ಏನು ಗೊತ್ತಾ? ದೇವರಿಗೆ ಮೊದಲನೇ ಸ್ಥಾನ ಕೊಡುವುದಕ್ಕೆ ಗೊತ್ತಿಲ್ಲದಂಥ ವ್ಯಕ್ತಿಯ ಜೀವಿತದಲ್ಲಿ ಸೋಮಾರಿ ಆಗಿರ್ತಾರೆ. ಆದರೆ ಇವರು ಏನು ಹೇಳ್ತಾರೆ ನೋಡಿ, ದಾವೀದನೇ ಹೇಳ್ತಾರೆ, ನನ್ನ ಕುರುಬನೇ, ನನ್ನ ಎಲ್ಲ ಕಾರ್ಯದಲ್ಲಿಯೂ ಮೊದಲನೇ ಸ್ಥಾನ ನಿಮಗೆ. ಹಲ್ಲೆಲೂಯಾ. ನನ್ನ ಮಾರ್ಗವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಎಲ್ಲಿಗೆ ನಾ ಹೋಗಲಿ, ಏನೆಂದು ಮಾಡಲಿ, ಕಳಿಸಿಕೊಡು ಪವಿತ್ರಾತ್ಮನೇ. ಗೊತ್ತಿರುವವರು ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ಕಲಿಸಿಕೊಡು ಪವಿತ್ರಾತ್ಮನೇ. ನಿಶ್ಚಿತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯವ ಮಾಡುವ ಆತ್ಮನೇ. ನಿಶ್ಚಿತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯವ ಮಾಡುವ ಆತ್ಮನೇ. ಪವಿತ್ರಾತ್ಮನೇ, ನನ್ನ ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಹಲ್ಲೆಲೂಯಾ. ಅಪ್ಪ, ನೀನು ಅಲ್ಲಿ ನಾನು ಬರ್ಕೊಂಬಂದೆ, ಎಲ್ಲಿ ಎಲ್ಲ ಕರೆದುಕೊಂಡು ಹೋಗ್ತೀಯೋ ಅಲ್ಲೆಲ್ಲ ನಾನು ಬರುತ್ತೇನೆ. ಕುರುಬನ ಶಬ್ದವನ್ನು ಕೇಳಿ ಏನು ಮಾಡುತ್ತೇನೆ? ನಾನು ಬಾಳುತ್ತೇನೆ. ಅಪ್ಪ, ನಿನ್ನ ಶಬ್ದವನ್ನು ಕೇಳಿ ಕೇಳಿ ಕೇಳಿ, ನಿನ್ನ ಚಿತ್ತವನ್ನು ಕೇಳಿ 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 ನಾನು ಬಾಳುತ್ತೇನೆ ಅಂತ ಹೇಳಿದಾಗ ಅವನಿಗೆ ಸಿಕ್ಕಿದಂಥ ಆಶೀರ್ವಾದ ಅವನು ಹೇಳ್ತಾ ಇದ್ದಾನೆ. ಸ್ವಲ್ಪ ಓದಿ ಮುಗಿಸ್ಬಿಡ್ತೀನಿ. ಕೀರ್ತನೆ 16ನೇ ಅಧ್ಯಾಯ 6ನೇ ವಾಕ್ಯ ಗಮನಿಸು, ತುಂಬ ಸುಂದರವಾಗಿದೆ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು. ಓಕೆ, ನಾನು ಅದನ್ನು ಹಿಂಗೆ ಹೇಳ್ತೇನೆ. ರಮ್ಯ ಸ್ಥಳಗಳಲ್ಲಿ ನನಗೆ ಪಾಲು ಸಿಕ್ಕಿತ್ತು. ಎಲ್ಲಿ ಸಿಕ್ಕಿತ್ತು ಪಾಲು? ರಮ್ಯವಾದ ಸ್ಥಳದಲ್ಲಿ ನನಗೆ ಪಾಲು ಸಿಕ್ಕಿತ್ತು. ಹೌದಪ್ಪ, ರಮಣೀಯವಾದ ಬಾಧ್ಯತೆ ನನಗೆ ಅದೇ. ಎಲ್ಲಿ ಅದೇ? ನನ್ನ ಕುರುಬನ ಸನ್ನಿಧಾನದಲ್ಲಿ. ಯೆಹೋವನು ನನಗೆ ಕುರುಬನಾಗಿದ್ದಾನೆ, ನನಗೆ ಕೊರತೆ ಇಲ್ಲ. ರಮ್ಯವಾದ ಸ್ಥಳದಲ್ಲಿ ನನಗೆ ಪಾಲು ಸಿಕ್ಕಿದೆ ಎಂಬುದಾಗಿ ಹೇಳ್ತಾನೆ. 8ನೇ ವಾಕ್ಯಮ್ಮ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ. ಆತನು ನನ್ನ ಬಲಗಡೆಯಲ್ಲಿ. ನೋಡಿ, ನೀವು ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ
ದೇವರು ವಾಕ್ಯ ಹೇಳುತ್ತದೆ, ಇಸ್ರಾಯೇಲರನ್ನ ಕಾಯುವಂತ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ನಿನ್ನ ಬಳಕಡೆಯಲ್ಲಿ ನೆರಳಿನಂತೆ ನಿಂತುಕೊಳ್ಳುತ್ತಾನೆ. ಅಲ್ಲೇಲೂಯ. ಅದು ಜೀವನದ ಅನುಭವ ಇದ್ರೆ ನನಗೆ ಗೊತ್ತಾಗ್ತದೆ, ಇದ್ರೆ ನಾ ಅಪ್ಪ ಸ್ವರ ಕೇಳ್ಬಿಟ್ಟೆ 2013 9ನೇ ತಿಂಗಳಲ್ಲಿ ಸ್ವರ ಕೇಳ್ಬಿಟ್ಟೆ. ಅಪ್ಪ ಹೇಳ್ಬಿಟ್ರು, ನಿನಗೆ ಬೆಳಗಾಂ ಅಂತ. ನನಗೆ ಹೋಗುವುದಕ್ಕೆ ಭಯಂಕರ ಆಸೆ. ನಾನು ಎಲ್ಲಿ ಇದೆ ಅಂತ ಅದನ್ನು ಹುಡುಕ್ತಾ ಇದ್ದೆ. ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಬೆಳಗಾಂ ಇದೆ ಅಂತ ಗೊತ್ತಾಯಿತು. ಅದನ್ನು ನಾನು ಅದರಲ್ಲಿ ಬರುವುದಕ್ಕೆ ನನಗೆ ಪೂರ್ತಿ ಮನಸ್ಸಿದ್ದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೇಳಿದರು, ಏನು ಹೇಳ್ತಾ ಇದೆಯಾ, ದೇವರು ಹೇಳಿದಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ಭಾಷೆ ಗೊತ್ತಿಲ್ಲ, ಅಲ್ಲಿ ಯಾವುದೇ ವ್ಯಕ್ತಿತ್ವ ನಿನಗೆ ಗೊತ್ತಿಲ್ಲ, ಅಲ್ಲಿ ಒಂದು ಸಭೆ ಇಲ್ಲ, ಆ ಊರು ಎಲ್ಲಿದೆ ಅಂತ ಗೊತ್ತಿಲ್ಲ ಮಾರ್ಯ. ಈಗ ಮ್ಯಾಪಲ್ಲಿ ಹುಡುಕ್ತಾ ಇದ್ದಿ, ನೀನು ಹೋಗಿ ಏನು ಅರಿಯುತ್ತಿ? ಹೋಗು, ಚೆನ್ನೈಗೆ ಹೋಗು, ಬಿರಿಯಾನಿ ಮಾರು, ಕಾರು ಮಾರು, ಏನಾದ್ರು ಬಿಸ್ನೆಸ್ ಮಾಡಿಕೊಂಡು ಗೊತ್ತಿರುವಂಥ ಸೇವೆಯನ್ನು ಮಾಡ್ಕೋ, ನಾಶವಾಗಬೇಡ ಅಂತ ಹೇಳ್ಬಿಟ್ಟ ಅವರ. ಅಲ್ಲೇಲೂಯ. ಎಲ್ಲರ ಮಾತುಗಳು ಗಿಚಿ. ಒಂದು ಅಮ್ಮ ನನ್ನ ಕರೆದು ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಬಂಡೆ ಒಳಗಡೆ ಬಿತ್ತಂತ ಬೀಜ. ಹಂಗಂದ್ರೆ ಏನು ಗೊತ್ತಾ, ಆ ಬಂಡೆ ಕಲ್ಲನ್ನು ಒಂದೊಂದಾಗಿ ಸೈಡ್ಗೆ ಇಡಬೇಕು. ಅಡ ಹುಚ್ಚಿ, ನಿನ್ನ ಹತ್ರ ಬಂದು ಕೌನ್ಸಿಲಿಂಗ್ ಬರಬೇಕಾಗಿರುವಂದೆ. ವಾಕ್ಯನೇ ಗೊತ್ತಿಲ್ಲ, ಕೌನ್ಸಿಲಿಂಗ್ ಭಯಂಕರ, ಯಾಕಂದ್ರೆ ಅಧಿಕಾರ ಐತಿ. ಆದರೆ ಇನ್ನೊಬ್ರು ಹೇಳಿದ್ರು, ನೀನು ಅಲ್ಲಿ ಹೋದ್ರೆ ಸತ್ತು ಹೋಗ್ಬಿಡ್ತೀನಿ. ನಾನಂತೆ ಸಾಯಕ್ಕೆ ಹೋಗ್ತೀನಿ. ನನ್ನ ದೇವರ ಚಿತ್ತವನ್ನು ಮಾಡದೆ ಸಾಯುವುದಕ್ಕಿಂತ ನಾನು ದೇವರ ಚಿತ್ತವನ್ನು ಮಾಡಿ ಸಾಯ್ತೀನಿ. ಹಲ್ಲೆಲೂಯ. ಆತನ ಸ್ವರವನ್ನ ಕೇಳಿದಂತ ನಾನು ಬೇರೆ ಯಾರ ಮಾತುಕ್ಕೆ ಕಿವಿ ಕೊಡಕ್ಕೆ ಆಗೋದಿಲ್ಲ. ಅದು ಎಂತ ಬಂಧುಗಳಾಗಿರಲಿ, ಎಷ್ಟು ಪ್ರೀತಿಯಿಂದ ಎಲ್ಲರೂ ಖಂಡಿಸಿ ಹೇಳಿದರು, ಕದರಿಸಿ ಹೇಳಿದರು, ಆಮೇಲೆ ಅಳುತ್ತಾದ್ರು, ಹೋಗ್ಬೇಡ್ರಿ, ಅಳಿರಿ ಬರುವಾಗಿಲ್ಲ, ನಾನಂತೂ ಹೋಗೋಣ. ಹಲ್ಲೆಲೂಯ. ದಾವೀದನೇ ಹೇಳ್ತಾ ಇದ್ದಾನೆ, ಯಾರು ಸ್ವರ ಕೇಳ್ತಾ ಇದ್ದೀ? ಹಲ್ಲೆಲೂಯ. ನೀ ದೇವರ ಸ್ವರ ಕೇಳಿದ್ರೆ ಯಾವ ಅಪ್ಪನು ನಿನ್ನ ಆಶೀರ್ವಾದವನ್ನ ತಡೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ದಾವೀದನ ಕೊಲ್ಲುವುದಕ್ಕೆ ಎಷ್ಟು ಸತಿ ಎದ್ದು ಬಂದ, ಸಾಧ್ಯವೇ ಇಲ್ಲ, ಆಗೋದಿಲ್ಲ. ಕಾರಣ ಗೊತ್ತಾ? ದಾವೀದು ಯಾವಾಗಲೂ ನಿನ್ನನ್ನು ಮುಂದೆ ಇಟ್ಕೊಂಡಿದ್ದೇನೆ, ನಿನ್ನ ಸ್ವರ ನೀನು ಮುಂದೆ ಹೋಗು, ನಾನು ಎಂದು ಬರ್ತೀನಿ. ಅದು ಕಲ್ಲಾಗಿರಲಿ ಮುಳ್ಳಾಗಿರಲಿ ಅದು ಅಂತ ಹೇಳಿದ. ಆದ್ರೆ ಅವನು ಈಗ ಹೇಳ್ತಾ ಇದ್ದಾನೆ, ಅಯ್ಯೋಯ್ಯೋ ಅಪ್ಪ ಸ್ವರ ಕೇಳಿದಾಗ ಏನು ಸಿಕ್ಕಿತ್ತು ಗೊತ್ತಾ? ಹಸಿರು ಹುಲ್ಲುಗಾವಲಲ್ಲಿ ಒಂದು ಚರಣ ಆಡಿ ಮುಗಿಸ್ಬಿಡೋಣ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ, ಓ ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ, ನನ್ ಕುರುಬನೇ, ಯೇಸುವೇ, ನನಗೇನು ಕೊರತೆ ಇಲ್ಲಪ್ಪ, ಯೇಸಪ್ಪ, ನನ್ ಗುರುವೇ, ನನ್ನ ಯೇಸುವೇ, ನನಗೇನು ಕೊರತೆ ಇಲ್ಲಪ್ಪ. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ಹಿಂಬಾಲಿಸಿ ಬರುತ್ತಿರುವುದು. ನನ್ನ ಗುರುವನೇ, ನನ್ನ ಯೇಸುವೇ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ, ನನ್ ಯೇಸುವೇ, ನನಗೇನು ಕೊರತೆ ಇಲ್ಲಪ್ಪ. ಕೊರತೆ ಪಡುವುದಕ್ಕೆ ಬಿಡುವುದೇ ಇಲ್ಲ. ಎರಡನೇ ವಾಕ್ಯ, ಮೊದಲ ವಾಕ್ಯ ನೋಡಿದುವೆ,
ಯೆಹೋವನು ನಿಮ್ಮನ್ನು ಮೇಯಿಸುವುದಕ್ಕೆ ಒಪ್ಪಿಸಿಕೊಟ್ರೆ, ಯೇಸು ಕುರುಬನು ನಿಮ್ಮನ್ನು ಮೇಯಿಸುವುದಕ್ಕೆ ಒಪ್ಪಿಸಿಕೊಟ್ರೆ, ನನ್ನ ಜೀವಿತದಲ್ಲಿ ಕೊರತೆ ಇಲ್ಲ. ಹಲ್ಲೆಲೂಯಾ. 2ನೇ ವಾಕ್ಯ ಓದಮ್ಮ. 2ನೇ ವಾಕ್ಯ 23ನೇ ಅಧ್ಯಾಯ 2ನೇ ವಾಕ್ಯ. ಆತನ ಹಸಿರು ಹುಲ್ಲು, ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಸಿರು ಗಾವಲುಗಳಲ್ಲಿ ನನ್ನನ್ನು, ವಾಕ್ಯ ಹಸಿರು ಹುಲ್ಲು. ಓಕೆ, ಸೊ ಹಸಿರು ಹುಲ್ಲನ್ನು ಹುಡುಕುವಂಥದ್ದು ಕುರಿಯ ಕೆಲಸ ಇಲ್ಲ. ಹಸಿರು ಹುಲ್ಲನ್ನು ಹುಡುಕುವಂಥದ್ದು ಕುರಿ ಕೆಲಸ ಇಲ್ಲ. ಹಸಿರು ಹುಲ್ಲನ್ನು ಹುಡುಕುವಂಥದ್ದು ಯಾರ ಕೆಲಸ? ಹಸಿರು ಹುಲ್ಲುಗಳಲ್ಲಿ ನಡೆಸುವಂಥದ್ದು ಕುರುಬನ ಕೆಲಸ. ಹಲ್ಲೆಲೂಯ. ಈಗ ಅನೇಕರು ಏನು ಮಾಡ್ತಾ ಇದ್ದಾರೆ, ತನ್ನ ಕುಟುಂಬವನ್ನು ಅವರೇ ನಡೆಸ್ತಾ ಇದ್ದಾರೆ. ಅದಕ್ಕೆ ಹಸಿರು ಹುಲ್ಲು ಸಿಗ್ತಾ ಇಲ್ಲ, ಒಣಗಿದ ಹುಲ್ಲೇ ಸಿಗ್ತದೆ. ಏನು ಸಿಗ್ತದೆ? ಒಣಗಿದ ಹುಲ್ಲು ತಿಂದ್ಬಿಟ್ಟು ನಾನು ಅದನ್ನ ಮಾಡಿದೆ ಇದನ್ನ ಮಾಡಿದೆ, ಕೊನೆಯದಾಗಿ ಬರೀ ಕೈಯನಾಗಿ ಬಂದೀನಿ, ಬರೀ ಕೈಯನಾಗಿ ಹೋಗ್ತೀನಿ. ಅಲೆಕ್ಸಾಂಡರ್ ಹೇಳ್ಬಿಟ್ಟ, ಹಂಗೆ ಮಾಡ್ದೆ ಹಿಂಗೆ ಹೋಗಿ ಜಯ, ಅಲ್ಲಿ ಹೋಗಿ ಜಯ. ಕೊನೆಯದಾಗಿ ಒಂದು ವ್ಯಾಧಿ ಬಂದ ಕೂಡಲೇ ಅಪ್ಪ ನನ್ನನ್ನು ಮಣ್ಣು ಮಾಡುವುದಕ್ಕೆ ತಗೊಂಡು ಹೋಗುವಾಗ ಕೈಯನ್ನು ಏನು ಮಾಡಿ ಹೊರಗೆ ಇಟ್ಬಿಡಿ. ಯಾಕೆಂದ್ರೆ ನಾನು ಮಾಡಿದ ಎಲ್ಲ 0. ಯೇಸು ಕುರುಬನು, ನೀ ಕುರಿ. ನಮ್ಮನ್ನು ನಾವು ಮೇಯಿಸುವುದಲ್ಲ. ಒಳ್ಳೆ ಜೀವನಕ್ಕೆ, ಕ್ರೈಸ್ತ ಜೀವಿತಕ್ಕೆ ಸುಂದರ ಕುರುಬನು ನಮ್ಮನ್ನು ಮೇಯಿಸುವುದು ಆದರೆ, ಆತನು ಹಸಿರು ಹುಲ್ಲುಗಳಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗುವುದು ಆತನ ಜವಾಬ್ದಾರಿ. ನಾನು ಕೇಳ್ತೀನಿ, ಜವಾಬ್ದಾರಿಯನ್ನು ದೇವರು ಕೊಡೋ, ನೀನು ಮಾಡ್ಕೋಬೇಡ. ನಿನ್ನ ಜವಾಬ್ದಾರಿ ಏನು ಗೊತ್ತಾ? ನಂಬಿಗಸ್ತನಾದ ದೇವರು ತನ್ನ ಮಗನಾಗಿರುವಂಥ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರುವುದಕ್ಕಾಗಿ ನಿನ್ನನ್ನು ನನ್ನನ್ನು ಕರೆದಾನೆ. ಹಲ್ಲೆಲೂಯಾ. ನಾವು ಯೇಸುವಿನ ಹಿಂದೆ ಹೋಗುವುದಕ್ಕೆ, ವಾಕ್ಯದ ಹಿಂದೆ ಹೋಗುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ರೆ, ಹಸಿರು ಹುಲ್ಲನ್ನು ಕೊಡುವಂಥ ಕೆಲಸ ಯಾರಿಗೆ? ದೇವರಿಗೆ. ಅದು ಮಾತ್ರ ಅಲ್ಲ, ಶಾಂತಕರವಾದ ನೀರು, ಶುಭವೂ ಇದೆ, ಸಮಾಧಾನವೂ ಇದೆ. ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನ ಆಶೀರ್ವಾದ ಭಾಗ್ಯದಾಯಕ, ಅದರ ಸಂಗಡ ವ್ಯಸನವೂ ಇರುವುದಿಲ್ಲ. ಈ ಭೂಮಿಯಲ್ಲಿ ಎಷ್ಟು ಗಳಿಸಿದ್ರು, ಎಷ್ಟು ಸಂಪಾದನೆ ಮಾಡಿದ್ರು, ವ್ಯಾಧಿ, ವೇದನೆ, ಕಷ್ಟ, ಜಗಳ, ನೋವು ಜೀವನದಲ್ಲಿ ಇದ್ದೇ ಇರ್ತದೆ. ಆದರೆ ದೇವರು ಕೊಡುವಂಥ ಸಂಪತ್ತಲ್ಲಿ ಸಮೃದ್ಧಿ ಇರ್ತದೆ. ಅದೇ ಸಮಯದಲ್ಲಿ ಅದನ್ನು ಅನುಭವಿಸುವುದಕ್ಕೆ ಸಮಾಧಾನ ಇರ್ತದೆ. ಹಲ್ಲೆಲೂಯಾ. ಶಾಂತಕರವಾದ ನೀರಿನ ಬಳಿಯಲ್ಲಿ ನಮ್ಮನ್ನು ಬರೆ ಮಾಡ್ತಾರೆ. ಒಪ್ಪಿಸಿಕೊಡೋಣ, ಕಣ್ಗಳ ಮುಚ್ಚಿದವರಾಗಿ.